ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ನಾವು ತಗ್ಗಿಸಿಕೊಳ್ಳುತ್ತೇವೆ. ಬಲಹೀನರನ್ನು ಆರಿಸಿಕೊಂಡು ಬಲವಾದ ಕಾರ್ಯವನ್ನು ಮಾಡುವಂಥವರೇ, ಇಲ್ಲದೆ ಇರುವುದನ್ನು ಇಟ್ಟುಕೊಂಡು ಇರುವ ಹಾಗೆ ಕರೆಯುವಂತಹ ದೇವರೇ, ದೇವರಾಗಿರುವ ಕರ್ತನು ಈಗಲೂ ಕೂಡ ನೀವು ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿರಿ. ಬಲಹೀನರಾದಂತಹ ನಮ್ಮನ್ನು ನೀವು ಸಂಧಿಸಿರಿ ದೇವರೇ. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನಾದ ದೇವರೇ ಪ್ರಕಟಪಡಿಸಿರಿ. ಮರಣಿಸುವವರ ಮೂಲಕ ಜೀವವುಳ್ಳ ದೇವರೇ ಪ್ರಕಟವಾಗಿರಿ. ಜೀವವುಳ್ಳ ವಾಕ್ಯವನ್ನು ನಮಗೆ ಕಳುಹಿಸಿರಿ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ಮಾತನಾಡಿರಿ, ನೀವು ಸಂಧಿಸಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡುವುದಕ್ಕೆ ಆ ದಿನದಲ್ಲಿ ಆತನು ಅಡವಿಗೆ ಒಯ್ಯಲ್ಪಟ್ಟನು. 40 ದಿವಸಗಳ ಕಾಲ ಅವರು ಉಪವಾಸ ಇರುತ್ತಾರೆ. ಉಪವಾಸವಾದ ನಂತರವಾಗಿ ಅವರಿಗೆ ಶೋಧನೆ ಬರುತ್ತದೆ. ಆಂಗ್ಲ ಭಾಷೆಯಲ್ಲಿ ಟೆಂಪ್ಟೇಷನ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಆ ಶೋಧನೆಯ ಕುರಿತಾಗಿ ನೋಡುತ್ತೇವೆ. ಇದರ ಕುರಿತಾಗಿ ಅನೇಕ ಸಂದೇಶವನ್ನು ನಾವು ಕೇಳುತ್ತಲೇ ಇದ್ದೇವೆ. ಅನೇಕ ವಿಧವಾದ ಪ್ರಕಟಣೆಗಳನ್ನು, ಅನೇಕ ವಿಧವಾದ ಕಾರ್ಯವನ್ನು ದೇವಭಕ್ತರು, ಸೇವಕರು ನಮಗೆ ಕೊಟ್ಟಿದ್ದಾರೆ. ಈಗಲೂ ಕೂಡ ನಾವು ಆ ರೀತಿಯಾದ ಕೆಲವು ಕಾರ್ಯಗಳನ್ನು ಇದನ್ನು ಓದುವಾಗ ದೇವರಾತ್ಮನು ಪ್ರೇರೇಪಿಸುವುದನ್ನು ನೋಡುತ್ತೇವೆ. ಸಾಮಾನ್ಯವಾಗಿ ಈ ಸಂದೇಶವನ್ನು ತೆಗೆದುಕೊಳ್ಳುವಾಗ ಅವರು 3 ವಿಧವಾದಂತಹ ಕಾರ್ಯಗಳನ್ನು ಹೇಳುತ್ತಾರೆ. ಅಂದರೆ ಮೊದಲನೆಯದಾಗಿ, ಅವರು ಅಡವಿಯಲ್ಲಿ ಇರುವಾಗ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಎಂಬುದಾಗಿ ಹೇಳುತ್ತಾನೆ. ಅದರ ಅರ್ಥ ಏನೆಂಬುದಾಗಿ ಕೇಳುವುದಾದರೆ, ಅವರು ಮೊದಲಾಗಿ ಅವರಿಗೆ ಹಸಿವು ಉಂಟಾದಾಗ ಅವರ ಶರೀರದ ಅಗತ್ಯತೆಯ ಕುರಿತಾಗಿ ನಾವು ನೋಡುತ್ತೇವೆ. ಅದನ್ನು ವಾಕ್ಯದ ಮೂಲಕವಾಗಿ ಜಯಿಸಿದರು ಎಂದು ನೋಡುತ್ತೇವೆ. ಆನಂತರವಾಗಿ ಆತ್ಮಿಕ ಜೀವಿತದಲ್ಲೋ ಸೇವೆಯಲ್ಲೂ ಉನ್ನತಿ ಬರುವಾಗ, ನಾನು ಹೇಳುತ್ತಿರುವುದು ಮತ್ತಾಯ 4ನೇ ಅಧ್ಯಾಯದಲ್ಲಿ, ಬೆಳೆಯುವಾಗ ಒಂದು ಉಪ್ಪರಿಗೆ ಅನುಭವ. ಉಪ್ಪರಿಗೆ ಎನ್ನುವಂಥದ್ದು ರಾಜರು ಇರುವಂತಹ ಸ್ಥಳ, ರಾಜರು ಸಂಚರಿಸುವಂತಹ ಸ್ಥಳ. ಅದೇನೆಂದರೆ ದಾವೀದನು ಉಪ್ಪರಿಗೆ ಮೇಲೆ ಸಂಚರಿಸಿದನು ಎಂಬುದಾಗಿ ಇರುತ್ತದೆ. ಆಮೇಲೆ ನೆಬೂಕದ್ನೆಚ್ಚರನು ಉಪ್ಪರಿಗೆ ಮೇಲೆ ಇದ್ದನು, ಮೇಲ್ಛಾವಣಿಯಲ್ಲಿ ಇದ್ದನೆಂಬುದಾಗಿ ನೋಡುತ್ತೇವೆ. ಆನಂತರ ಅಬ್ಷಲೋಮನು ಉಪ್ಪರಿಗೆಯಲ್ಲಿ ಇದ್ದ. ಇದು ಅರಸರು ಇರುವಂತಹ ಸ್ಥಳ. ಒಂದು ಉನ್ನತಿ ಬರುವಾಗ ಕೆಳಕ್ಕೆ ಧುಮುಕು ಎಂಬುದಾಗಿ ಹೇಳುತ್ತಾನೆ. ಅದರ ಅರ್ಥ ಏನೆಂದರೆ, ಅರಸರಾಗಿ ಇರುವಾಗ ನಾವು ಕೆಳಗೆ ಬೀಳುವುದಕ್ಕೆ ಅನೇಕ ಅವಕಾಶಗಳು ಬರುತ್ತದೆ. ಅಲ್ಲಿಂದ ನಮ್ಮನ್ನು ಕೆಳಗೆ ತಳ್ಳುವುದಕ್ಕೆ ಸೈತಾನನು ಅನೇಕ ಆಲೋಚನೆ ಮಾಡುತ್ತಾನೆ. ಕೆಳಗೆ ಇರುವಾಗ, ಅಡವಿಯಲ್ಲಿ ಇರುವಾಗ, ಆ ಭೂಮಿಯಲ್ಲಿ ನಿಂತಿರುವಾಗ ಅವನು ಕೆಳಗೆ ನೋಡು, ಕೆಳಗೆ ಧುಮುಕು ಎಂಬುದಾಗಿ ಹೇಳುವುದಿಲ್ಲ. ಆ ಸ್ಥಳದಲ್ಲಿ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಎಂದು ಹೇಳುತ್ತಾನೆ. ನಮ್ಮ ಮೂಲಭೂತ ಅವಶ್ಯಕತೆಗಳ ಕುರಿತಾಗಿ ಮಾತ್ರ ಅಲ್ಲಿ ಹೇಳಲ್ಪಡುತ್ತದೆ. ನಮ್ಮ ಜೀವಿತಕ್ಕೆ ಬೇಕಾಗಿರುವಂತದ್ದು, ಸೇವೆಯನ್ನು ಆರಂಭಿಸುವಂತಹ ಹೊಸದರಲ್ಲಿ ನಾವು ಅನುದಿನದ ಅಗತ್ಯತೆಗಾಗಿ ಓಡುತ್ತಾ ಇರುವಾಗ ಅದರಿಂದ ಮಾರ್ಗವನ್ನು ತಪ್ಪಿಸುವುದಕ್ಕೆ, ಮಾತಿನ ಮೂಲಕವಾಗಿ ನಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ಸೈತಾನನು ತಂತ್ರ ಮಾಡುತ್ತಾನೆ. ಆಗ ದೇವರು ಹೇಳುತ್ತಾರೆ, ನಾನು ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿಂದು ಬದುಕುವಂತವನಲ್ಲ, ವಾಕ್ಯದ ಮೂಲಕವಾಗಿ ಬದುಕುವವನು. ಅದುವೇ ಬೇಸಿಕ್. ಸೇವೆಯಲ್ಲೋ ಆತ್ಮೀಕ ಜೀವಿತದಲ್ಲೋ, ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಅವಶ್ಯಕತೆ, ಸೇವೆಯಲ್ಲಿ ಅವಶ್ಯಕತೆ, ಈ ರೀತಿಯಾಗಿ ಎಷ್ಟೋ ಬೇಸಿಕ್ ಆಗಿ ಇರುತ್ತದೆ. ಅದರಲ್ಲೂ ಕೂಡ ಸ್ವಲ್ಪ ಕಷ್ಟ ಬರುತ್ತದೆ. ಸೇವೆಯನ್ನು ಆರಂಭಿಸುವಾಗಲೋ ಅಥವಾ ಆತ್ಮಿಕ ಜೀವಿತದಲ್ಲಿ ಪ್ರಾರಂಭದಲ್ಲಿಯೋ ಸ್ವಲ್ಪ ಅಡವಿಯ ಅನುಭವ ಇರುತ್ತದೆ. ಅದರಲ್ಲೂ ಕೂಡ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಳ್ಳುವವರು ಅದನ್ನು ಜಯಿಸಿ ಬರುತ್ತಾರೆ. ಆನಂತರ ಮುಂದಿನ ಹಂತಕ್ಕೆ ಹೋಗುವಾಗ ಕೆಳಗೆ ಧುಮುಕುವುದಕ್ಕೆ ಹೇಳುತ್ತಾನೆ. ಇದು ನೀವು ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಹೇಳುವಂತ ಅನುಭವ. ಸ್ವಲ್ಪ ಬೆಳವಣಿಗೆ ಬಂದ ಕೂಡಲೇ ನಾವಾಗಿಯೇ ತೀರ್ಮಾನ ತೆಗೆದುಕೊಂಡು ಅದೆಲ್ಲ ದೇವರೇ ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಧೈರ್ಯವಾಗಿ ಮಾಡುವಂತಹ ಕೆಲವು ವಿಷಯಗಳು, ಉದ್ದಟತನದಲ್ಲಿ ಮಾಡುವಂತಹ ವಿಷಯಗಳು. ಇದು 2ನೇ ಹಂತ. ಈಗ ಇದನ್ನು ಕೂಡ ದೇವರು ಜಯಿಸುತ್ತಾರೆ. ಜಯಿಸಿದ ನಂತರ 3ನೇದಾಗಿ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಮತ್ತಾಯ 4ರಲ್ಲಿ ಇದೆ, ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋಗಿ ಏನು ಮಾಡುತ್ತಾನೆ ಅಂದರೆ, ಆ ಬೆಟ್ಟದ ಮೇಲೆ ಲೋಕದಲ್ಲಿರುವಂತಹ ಎಲ್ಲಾ ಮಹಿಮೆ, ಪಟ್ಟ, ಪದವಿ, ಆಸೆ ಎಲ್ಲವನ್ನು ಕೂಡ ತೋರಿಸುತ್ತಾನೆ. ಇದೆಲ್ಲವನ್ನು ಕೂಡ ತೋರಿಸಿ, ಇದೆಲ್ಲವನ್ನು ಕೂಡ ನಾನು ನಿನಗೆ ಕೊಡುತ್ತೇನೆ, ನನ್ನನ್ನು ಮಾತ್ರ ನಮಸ್ಕರಿಸು. ಈಗ ನಾವು ಅನೇಕ ಸಮಯದಲ್ಲಿ ಸೈತಾನನೆಂಬುವವನು ಲೋಕದಲ್ಲಿ ಇರುವಂತವುಗಳು, ಅಂದರೆ ಶರೀರದ ಆಶೆ, ಕಣ್ಣಿನ ಆಶೆ, ಜೀವನದ ಗರ್ವ, ಇವೆಲ್ಲವೂ ಕೂಡ ಲೋಕದಲ್ಲಿ ಇರುವಂತವುಗಳು, ಸೈತಾನನ ಕಾರ್ಯಗಳಿವೆಲ್ಲವೂ ಕೂಡ ಇದೆಲ್ಲವನ್ನು ತೋರಿಸಿ ನನಗೆ ನಮಸ್ಕರಿಸಿದರೆ ಇದೆಲ್ಲವನ್ನು ಕೂಡ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಇದು ಏನೆಂದರೆ, ಒಂದು ಪೀರಿಯಡ್ ಅಲ್ಲಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ, ಸೇವೆಯಲ್ಲಿ ನೀವು ಚೆನ್ನಾಗಿ ಬೆಳೆದು ಬರುವಾಗ ಎಲ್ಲ ನಿಮ್ಮನ್ನು ಹುಡುಕಿ ಬರುತ್ತದೆ. ಪಟ್ಟ, ಪದವಿ, ಆಸ್ತಿ ಎಲ್ಲವೂ ಕೂಡ ಬರುತ್ತದೆ. ಹಾಗೆ ಬರುವಾಗ ಸೈತಾನನು ನಿಮಗೆ ನನ್ನನ್ನು ನಮಸ್ಕರಿಸಿ ಎಂಬುದಾಗಿ ಹೇಳುತ್ತಾನೆ. ಅನೇಕ ಸಮಯದಲ್ಲಿ ನೀವು ಅದಕ್ಕಾಗಿ ರಾಜಿ ಆಗಬೇಕಾಗುತ್ತದೆ, ಲೋಕದ ಹಿಂದೆ ಓಡಬೇಕಾಗುತ್ತದೆ. ಆ ಲೋಕದಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತದೆ. ಯಾವುದೆಲ್ಲ ನೀವು ಆರಂಭ ಕಾಲದಲ್ಲಿ ಕಾಂಪ್ರಮೈಸ್ ಆಗದೇ ಇದ್ರೋ, ಆರಂಭಿಸುವಾಗ ವೈರಾಗ್ಯವಾಗಿದ್ರೋ ಅದನ್ನೆಲ್ಲ ಬಿಟ್ಟುಕೊಡಬೇಕಾಗುತ್ತದೆ. ನೀವೇ ಅದನ್ನು ಮಾಡಬೇಕಾಗುತ್ತದೆ. ಯಾವುದನ್ನೆಲ್ಲ ದೇವರಿಗೋಸ್ಕರವಾಗಿ ನೀವು ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ರೋ, ಒಂದು 30-40 ವರ್ಷವಾದ ನಂತರ ನೀವೇ ಅದನ್ನು ಮಾಡುತ್ತೀರಾ. ಆ ಹಂತಕ್ಕೆ ಅದು ನಿಮ್ಮನ್ನು ತರುತ್ತದೆ. ಅನೇಕ ಸಮಯದಲ್ಲಿ ಅದೇ ಉನ್ನತವಾದಂತಹ ಬೆಟ್ಟದ ಮೇಲೆ
ಮೇಲಿರುವಂತ ಅನುಭವ ಎಂದು ಅರ್ಥ. ಬೆಟ್ಟದ ಮೇಲೆ ಇರುವಾಗ ಜನರು ಏನಂದುಕೊಳ್ಳುತ್ತಾರೆ ಅಂದ್ರೆ, ಮೋಶೆಯು ಬೆಟ್ಟದ ಮೇಲೆ ಇದ್ದಾರೆ ಅಂದರೆ ದೇವರೊಂದಿಗೆ ಮಾತಾಡುತ್ತಿದ್ದಾರೆ ಅಂದುಕೊಳ್ಳುತ್ತಾರೆ. ಬೆಟ್ಟದ ಮೇಲೆ ಯೇಸು ಇದ್ದಾರೆ ಅಂದರೆ ದೇವರು ರೂಪಾಂತರವಾಗಿ ಮೇಲೆ ಹೋಗಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ಇಲ್ಲಿ ನೋಡಿದರೆ ಸೈತಾನ ಮಾತನಾಡುತ್ತಿರುತ್ತಾನೆ. ಅನೇಕ ಸಮಯದಲ್ಲಿ ನೀವು ಆತ್ಮೀಕ ಜೀವಿತದಲ್ಲಿ ಬೆಳೆದು ಮೇಲೆ ಬರುವಾಗಲೂ ಕೂಡ ಸೈತಾನನು ಕೆಲವು ಆಲೋಚನೆಗಳನ್ನು ಹೇಳುತ್ತಾನೆ. ಆದ್ದರಿಂದ ಈ 3 ಕಾರ್ಯಗಳು ಕೂಡ ಅದರಲ್ಲಿ ಇತ್ತು. ಆ ರೊಟ್ಟಿಯನ್ನು ತಿನ್ನು ಎಂಬುದಾಗಿ ಹೇಳುವಾಗ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಅನ್ನುತ್ತಾನೆ. ಕಲ್ಲು ಕೆಳಗೆ ಇದೆ. ಯೇಸುವನ್ನು ಕೆಳಗೆ ನೋಡುವುದಕ್ಕೆ ಹೇಳುತ್ತಾನೆ. ಈಗ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಿದ್ದಾಯಿತು, ಉಪ್ಪರಿಗೆ ಮೇಲೆ. ಅಲ್ಲಿ ಹೇಳುತ್ತಾನೆ ಕೆಳಗೆ ಬೀಳು ಎಂದು. ಅಂದರೆ ಎರಡನೆಯದಾಗಿಯೂ ಕೆಳಗೆ ಬೀಳುವುದಕ್ಕೆ ಹೇಳುತ್ತಾನೆ. ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಭೂಮಿಯ ವೈಭವಗಳನ್ನು ತೋರಿಸುತ್ತಾನೆ. ಅಲ್ಲಿಂದಲೂ ಕೂಡ ಕೆಳಗೆ ನೋಡುವುದಕ್ಕೆ ಹೇಳುತ್ತಾನೆ. ಸೈತಾನನು ಯಾವಾಗಲೂ ಕೂಡ ಕೆಳಗಿರುವಂತವುಗಳನ್ನೇ ನಮಗೆ ನೋಡುವುದಕ್ಕೆ ಹೇಳುತ್ತಾನೆ. ನೀವು ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಮೇಲೆ ನೋಡುವುದಕ್ಕೆ ಬಿಡುವುದಿಲ್ಲ, ತಲೆ ಮೇಲೆತ್ತುವುದಕ್ಕೆ ಬಿಡುವುದಿಲ್ಲ, ಕೆಳಗೇನೆ ನೋಡುವುದಕ್ಕೆ ಹೇಳುತ್ತಾನೆ. ಆದರೆ ಬೈಬಲ್ ಹೇಳುತ್ತದೆ ಕೆಳಗಿರುವಂತವುಗಳನ್ನೆಲ್ಲ ಯಾವ ಹಂತದಲ್ಲಿದ್ದರೂ ಕೂಡ ಮೇಲೆ ನೋಡಬೇಕು. ನೀವು ಭೂಮಿಯಲ್ಲಿರುವಾಗಲೂ ಕೂಡ ಬಾಯಾರಿದ ಜಿಂಕೆಯು ನೀರಿಗಾಗಿ ಹಾತೊರೆಯುವಂತೆ ನಿಮ್ಮನ್ನೇ ಬಯಸುತ್ತೇನೆಂದು ಮೇಲೆ ನೋಡಬೇಕು. ಒಂದು ಹಂತ ಮೇಲೆ ಹೋದ ಕೂಡಲೇ ಪೂರ್ಣ ಹೃದಯದಿಂದ ನಿಮ್ಮನ್ನೇ ಹುಡುಕುತ್ತೇನೆ ಎಂಬುದಾಗಿ ಅಲ್ಲಿ ಹೋಗಬೇಕು. ಕರ್ತನ ದಿನದಲ್ಲಿ ಆತ್ಮೋಷಣ ಆಗುವಾಗ ಆಕಾಶ ತೆರೆಯಲ್ಪಟ್ಟಿತು, ಅವನು ಮೇಲೆ ನೋಡುತ್ತಾನೆ. ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಇಲ್ಲಿ ಇರುವಾಗ ಮೇಲೆ ಏರುವಂತ ಯೇಸುವನ್ನು ನೋಡುತ್ತಾನೆ. ಆಮೇಲೆ ಇವನು ದೇವರಾತ್ಮೋಷಣ ಆದ ನಂತರವಾಗಿ ಅದಕ್ಕೂ ಮೇಲೆ ಇರುವಂತ ಪರಲೋಕವನ್ನು ನೋಡುತ್ತಾನೆ. ಹಾಗೆ ಮೇಲೆ ಮೇಲೆ ನೋಡುತ್ತಲೇ ಇರುತ್ತಾನೆ. ಸೈತಾನನು ಯಾವಾಗಲೂ ಕೆಳಗೇನೆ ನೋಡುವುದಕ್ಕೆ ಹೇಳುತ್ತಾನೆ. ಕೆಳಗೆ ನೋಡುವುದಕ್ಕೆ ಹೇಳುವಂಥದ್ದು ಸೈತಾನನೇ, ದೇವರು ಯಾವತ್ತೂ ಹೇಳುವುದಿಲ್ಲ. ಮೇಲೆ ನೋಡುವುದಕ್ಕೆ ಹೇಳುವುದೇ ಕರ್ತನು. ಹಲ್ಲೆಲೂಯ. ಇದು ಅದರಲ್ಲಿ ಇದ್ದಂತಹ ಸತ್ಯ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ಆರ್ಡರ್ ಸ್ವಲ್ಪ ಬದಲಾಗುತ್ತದೆ. ನೀವು ಮತ್ತಾಯದಲ್ಲಿ ನೋಡುವುದಾದರೆ ಮೊದಲು ಆ ಸ್ಥಳದಲ್ಲಿ ಅಡವಿಗೆ ಕರೆದುಕೊಂಡು ಹೋಗಿ ಕಲ್ಲನ್ನು ರೊಟ್ಟಿ ಮಾಡುವುದಕ್ಕೆ ಹೇಳುತ್ತಾನೆ. ಆನಂತರವಾಗಿ ಆಲಯದ ಉಪ್ಪರಿಗೆಯಲ್ಲಿ, ಪರಿಶುದ್ಧ ನಗರದ ಉಪ್ಪರಿಗೆ ಎಂಬುದಾಗಿ ಇದೆ, ಅಲ್ಲಿ ಕರೆದುಕೊಂಡು ಹೋದ ಎಂದು ಇದೆ. ಆ ನಂತರವಾಗಿ ಎತ್ತರವಾದ ಬೆಟ್ಟದ ಮೇಲೆ ಎಂಬುದಾಗಿ ಇದೆ ಮತ್ತಾಯದಲ್ಲಿ ಓದುವಾಗ. ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ಓದುವಾಗ ಇದು ಸ್ವಲ್ಪ ಹಾಗೆಯೇ ಆರ್ಡರ್ ಸ್ವಲ್ಪ ಬದಲಾಗಿದೆ. ಅದಕ್ಕೂ ಕಾರಣ ಇತ್ತು. ಈಗ ನಾವು ನೋಡಿದ್ದು ಮತ್ತಾಯದಲ್ಲಿ ಆತ್ಮಿಕ ಸತ್ಯ, ಲೂಕಾದಲ್ಲಿ ಹೇಳಲ್ಪಟ್ಟದಕ್ಕೂ ಆತ್ಮಿಕವಾದ ಸತ್ಯ ಇದೆ. ಅದೇ ಬಹಳ ಆಶ್ಚರ್ಯವಾದದ್ದು. ದೇವರು ಯಾಕೆ ಈ ಆರ್ಡರ್ ಅನ್ನು ಬದಲಾಯಿಸಿದರೆಂಬುದಾಗಿ ಪ್ರಕಟಿಸಿದರು. ಇಲ್ಲಿ ಫಸ್ಟ್ ನೋಡುವುದಾದ್ರೆ ಲೂಕ 4:3 ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು. ಮೊದಲನೆಯದಾಗಿ ಯೇಸುವಿಗೆ ಬರುವಂತ ಶೋಧನೆ ಏನೆಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಅವರಿಗೆ ಹಸಿವೆ ಉಂಟಾಯಿತು, ಅವರಿಗೆ ಹಸಿವಾಯಿತು. ಈ ಹಸಿವು ಏನು? ಸಾಮಾನ್ಯವಾಗಿ ಇದನ್ನು ನಾವು 2 ಸ್ಥಳದಲ್ಲಿ ನೋಡುತ್ತೇವೆ. ಕೆಲವು ಕಡೆ ಇರುತ್ತದೆ, ಅದರಲ್ಲೂ ನಿರ್ದಿಷ್ಟವಾಗಿ ಯೇಸು ಕ್ರಿಸ್ತನಿಗೆ 2 ಕಡೆ ಹಸಿವು ಉಂಟಾಗುತ್ತದೆ. ಒಂದು ಇಲ್ಲಿ, ಇನ್ನೊಂದು ಯೆರೂಸಲೇಮಿಗೆ ಪ್ರವೇಶಿಸುವಾಗ ಅಂಜೂರ ಮರದಲ್ಲಿ ಫಲವನ್ನು ನೋಡಿದನು ಎಂಬುದಾಗಿ ನೋಡುತ್ತೇವೆ. ಈ ಸ್ಥಳದಲ್ಲಿ ಅವರಿಗೆ ಹಸಿವು ಉಂಟಾಗುವಾಗ 40 ದಿನ ಅವರು ತಿನ್ನದೇ ಇದ್ದಾರೆ, ಉಪವಾಸದಲ್ಲಿದ್ದಾರೆ. ಹಾಗೆ ಇರುವಾಗ ಸೈತಾನನು ಬಂದು ಕಲ್ಲನ್ನು ರೊಟ್ಟಿಯಾಗಿ ಮಾಡು ಎಂಬುದಾಗಿ ಹೇಳುತ್ತಾನೆ. ಇದು ಸಾಧಾರಣವಾಗಿ ನೋಡುವಂತಹ ಒಂದು ಅರ್ಥವಾಗಿದೆ. ಆದರೆ ಇದರ ಹಿಂದೆ ನಾನು ಯಾವಾಗಲೂ ಕೂಡ ಒಂದು ವಿಷಯವನ್ನು ನಂಬುತ್ತೇನೆ. ಅದೇನೆಂದರೆ, ಈ ಸತ್ಯವೇದವು ನಮಗೆ ಇರುವುದನ್ನು ಇರುವ ಹಾಗೆ ಹೇಳುತ್ತದೆ. ಅಂದರೆ ಅದು ಸಂಭವಗಳ ಪುಸ್ತಕ ಅಥವಾ ಚರಿತ್ರೆಯ ಪುಸ್ತಕವಾಗಿ ಮಾರ್ಪಡುತ್ತದೆ. ಆದರೆ ಈ ವೇದವು ಯಾಕೆ ಪರಿಶುದ್ಧವಾದ ಸತ್ಯವೇದವೆಂಬುದಾಗಿ ಹೇಳಲ್ಪಡುತ್ತದೆ ಅಂದರೆ ಅದರ ಹಿಂದೆ ಪರಲೋಕದ ಉದ್ದೇಶಗಳು ಹಾಗೂ ರಹಸ್ಯಗಳು ಇರುತ್ತದೆ. ಅದನ್ನು ನೀವು ಕಂಡುಹಿಡಿಯಬೇಕು, ಅದನ್ನು ಪರಿಶೀಲಿಸಬೇಕು. ಅದುವೇ ನಿಮ್ಮ ಆತ್ಮಿಕ ಬೆಳವಣಿಗೆಯ ಅಳತೆ. ಒಂದು ಕಥೆಯಾಗಿ ಸಂಭವವಾಗಿ ಮಾತ್ರ ಓದುವುದಾದರೆ ಎಲ್ಲರೂ ಕೂಡ ಓದುವಂತಹ ಒಂದು ಪುಸ್ತಕ ಅಷ್ಟೇ. ನಿಮಗೆ ಇದನ್ನು ಕೇವಲ ಸಂಭವವಾಗಿ ಓದುತ್ತೀರಾ ಅಥವಾ ಇದರ ಹಿಂದೆ ಏನಿದೆ, ಆ ರೀತಿಯಾಗಿ ಒಂದು ಆತ್ಮಿಕವಾದ ಸತ್ಯವು ಪ್ರಕಟವಾದರೆ ಮಾತ್ರವೇ ನೀವು ಸ್ಪಿರಿಚುವಲ್ ಆಗಿ ಓದುತ್ತಾ ಇದ್ದೀರಾ ಎಂಬುದಾಗಿ ಅರ್ಥ. ಅದಕ್ಕೆ ಇದರ ಹೆಸರು ಸತ್ಯವೇದ. ಈಗ ಯೇಸುವಿಗೆ 3 ವಿಧವಾದ ಶೋಧನೆಗಳು ಉಂಟಾಗುತ್ತದೆ. ಮೊದಲನೆಯ ಶೋಧನೆಯು ಎಲ್ಲಿ ಬರುತ್ತದೆ ಎಂಬುದಾಗಿ ಕೇಳುವುದಾದರೆ ಕಲ್ಲುಗಳನ್ನು ರೊಟ್ಟಿಯಾಗಿ ತಿನ್ನುವಂತೆ ಮಾಡುವಂಥದ್ದು. ಈ ಶೋಧನೆಯು ಉಂಟಾಗುವುದಕ್ಕೆ ಫಸ್ಟು ಕಾರಣ ಏನೆಂಬುದಾಗಿ ಕೇಳುವುದಾದರೆ ಒಬ್ಬ ಮನುಷ್ಯನ ಮೊದಲನೆಯ ಬೀಳುವಿಕೆ, ಫಸ್ಟ್ ಪ್ರಮಾಣ ಎಲ್ಲಿ ಏರ್ಪಟ್ಟಿತು ಎಂಬುದಾಗಿ ಕೇಳುವುದಾದರೆ ಏದೇನಿನಲ್ಲಿ ಏರ್ಪಟ್ಟಿತು. ಏದೇನಿನಲ್ಲಿ ಉಂಟಾದಂಥ ಬೀಳುವಿಕೆ ಯಾವುದರ ನಿಮಿತ್ತವಾಗಿ ಉಂಟಾಯಿತು? ಆ ರೀತಿ ನೋಡುವುದಾದರೆ ಇದೇ ಸಂಭವ ಅಲ್ಲಿಯೂ ಕೂಡ ಬೇರೆ ವಿಧವಾಗಿ ಇರುವಂಥದ್ದನ್ನು ನೀವು ನೋಡಬಹುದು. ಅದೇನೆಂದರೆ ಇಲ್ಲಿ ಯೇಸುವಿನ ಬಳಿ ಅವನು ಬರುತ್ತಾನೆ ಅಡವಿಗೆ. ಅಲ್ಲಿ ತೋಟದ ಒಳಗೆ ಮೊದಲನೇ ಆದಾಮ್, ಇವರು 2ನೇ ಆದಾಮ್ ಬರುತ್ತಾನೆ. ಬಂದು ಅವರಿಗೆ ಹೇಳುವಂತ ಮಾತು ಏನೆಂಬುದಾಗಿ ನೋಡುವುದಾದರೆ ಆ ಆದಾಮ್ ಹಾಗೂ ಅವರಿಬ್ಬರನ್ನು ನೋಡಿ ಹೇಳುವಂತ ಮಾತು ಏನೆಂದರೆ, ಈ ಹಣ್ಣನ್ನು ತಿನ್ನಿರಿ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ಯೇಸುವನ್ನು ನೋಡಿ ಏನು ಹೇಳುತ್ತಾನೆ? ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು. ಇಬ್ಬರಿಗೂ ಕೂಡ ಒಂದನ್ನೇ ಹೇಳುತ್ತಾನೆ. ಇದನ್ನು ತಿಂದೆ ಅಂದರೆ
ಈಗ ಯೇಸುವಿಗೆ ತಿನ್ನುವುದಕ್ಕೆ ಹೇಳುತ್ತಾನೆ, ಯಾಕಂದ್ರೆ ಅವರು ಹಸಿವೆಯಲ್ಲಿ ಇದ್ದಾರೆ, ಆದ್ದರಿಂದ ತಿನ್ನುವುದಕ್ಕೆ ಹೇಳುತ್ತಾನೆ. ಇದು ಯಾತಕ್ಕಾಗಿ ಕೊಡಲ್ಪಟ್ಟಿತು ಎಂಬುದಾಗಿ ನೋಡುವುದಾದರೆ, ಮೊದಲನೆಯದಾಗಿ ಈಗ ಈ ಕಲ್ಲನ್ನು ರೊಟ್ಟಿಯಾಗಿ ಮಾರ್ಪಡಿಸಿ ಒಂದು ವೇಳೆ ಅವನ ಹೆಸರನ್ನು ಹೇಳಿ ಮಾಡಿದ್ರು ಅಂದರೆ ಅವನಿಗೆ ವಿಧೇಯನಾಗಿ ಅದನ್ನು ತಿಂದದ್ದಕ್ಕೆ ಗುರುತಾಗಿದೆ. ಈಗ ಯೇಸುವಿಗೆ ಹಸಿವು ಇದೆ, ಕಲ್ಲನ್ನು ರೊಟ್ಟಿಯಾಗಿ ಮಾರ್ಪಡಿಸುವುದಕ್ಕೆ ಶಕ್ತಿಯೂ ಇದೆ. ಯಾಕಂದ್ರೆ ಅವರು ಮಣ್ಣಿನಿಂದ ಮನುಷ್ಯನನ್ನು ಮಾಡಿದವರು. ಕಲ್ಲನ್ನು ರೊಟ್ಟಿಯಾಗಿ ಮಾಡುವುದು ಅವರಿಗೆ ಬಹಳ ಈಸಿ. ಆದರೆ ಈ ಸ್ಥಳದಲ್ಲಿ ವಾಕ್ಯವು ಏನು ಹೇಳುತ್ತದೆ ಅಂದರೆ, 4ನೇ ವಾಕ್ಯ ಓದಿರಿ. ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದದೆ ಎಂದು ಉತ್ತರ ಕೊಟ್ಟನು. ಈಗ ಇವರು ಬದುಕುವುದಕ್ಕೆ, ನೀವು ಹಸಿವೆಯಿಂದ ಇದ್ದೀರಾ, ನೀವು ತಿನ್ನುವುದಕ್ಕೆ ಏನೂ ಇಲ್ಲ ಅಡವಿಯಲ್ಲಿ, ನೀವು ಸಾಯಲಿದ್ದೀರಾ. ಈ ಕಲ್ಲನ್ನು ಏನು ಮಾಡ್ರಿ, ರೊಟ್ಟಿಯನ್ನಾಗಿ ಮಾಡಿ ತಿನ್ನಿರಿ. ಯಾಕಂದರೆ ಅವರಿಗೆ ಶಕ್ತಿ ಇದೆ ಎಂಬುದಾಗಿ ಗೊತ್ತಿದೆ. ಯಾಕಂದರೆ ಈಗಾಗಲೇ ಅವರು ಮಣ್ಣನ್ನೇ ಮರವಾಗಿ ಮಾಡಿದವರು, ಮಣ್ಣನ್ನೇ ಹಣ್ಣಾಗಿ ಮಾಡಿದವರು, ಭೂಮಿಯಲ್ಲಿ ಮೊಳಕೆ ಹೊಡೆಯುವಂತೆ ಮಾಡಿದರು. ಹೌದು ತಾನೆ? ಭೂಮಿಯಿಂದ ಎಲ್ಲವೂ ಕೂಡ ಮೊಳಕೆ ಬರುವಂತೆ ಮಾಡಿದ್ದು ಇವರೇನೆ, ದೇವರಾಗಿರುವ ಕರ್ತನು. ಹಾಗಾದರೆ ಇವರಿಗೆ ಒಂದು ಕಲ್ಲನ್ನು ರೊಟ್ಟಿಯಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯ. ಆ ಒಂದು ಅಧಿಕಾರವೂ ಅವರಿಗೆ ಇದೆ. ಈಗ ಅವನು ಹೇಳುತ್ತಾನೆ, ಇದನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಎಂಬುದಾಗಿ ಹೇಳುವಾಗ, ಮೊದಲನೆಯ ಆದಾಮನು ಇವನ ಮಾತಿಗೆ ವಿಧೇಯನಾಗಿ ಆ ಹಣ್ಣನ್ನು ತಿನ್ನುತ್ತಾನೆ. ಆದರೆ ಎರಡನೆಯ ಆದಾಮನು ಅವನ ಮಾತನ್ನು ನಿರಾಕರಿಸುತ್ತಾರೆ. ಇದೇ ಮೊದಲನೆಯ ಜಯ, ಮೊದಲನೆಯ ಪ್ರಮಾಣ. ಅದೇ ಓಶಾಯನ ಪುಸ್ತಕದಲ್ಲಿ ಹೇಳುವಾಗ ದೇವರು ಹೇಳುತ್ತಾರೆ, ಆದಾಮನು ನನ್ನ ಒಡಂಬಡಿಕೆಯನ್ನು ಮೀರಿದನು ಎಂಬುದಾಗಿ ಹೇಳುತ್ತಾರೆ. ನನ್ನ ಒಡಂಬಡಿಕೆಯನ್ನು ಮೀರಿದ ಆದಾಮನ ಹಾಗೆ, ಆ ರೀತಿಯಾಗಿ ವಾಕ್ಯ ಹೇಳುತ್ತದೆ. ಅದರ ಅರ್ಥ ಏನೆಂದರೆ, ದೇವರು ಅಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿದ್ದರು. ಯಾವ ಒಡಂಬಡಿಕೆಯನ್ನು ಮಾಡಿದ್ದರು? ಈ ಇಡೀ ರಾಜ್ಯವನ್ನು ನಾನು ನಿನಗೆ ಕೊಡುತ್ತೇನೆ, ಸಕಲವನ್ನು ಕೂಡ ನೀನು ದೊರೆತನ ಮಾಡು, ಆದರೆ ನೀನು ಒಂದನ್ನು ಮಾತ್ರ ಮಾಡು. ಅದೇನೆಂದರೆ, ಫರೋಹನನು ಯೋಸೇಫನನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾನೆ, ನಿಮಗೆ ನೆನಪಿದೆ ಅಂದುಕೊಳ್ಳುತ್ತೇನೆ, ನಿನಗೆ ಎಲ್ಲವನ್ನೂ ಕೂಡ ನಾನು ಅಧೀನವಾಗಿ ಕೊಡುತ್ತೇನೆ, ಆದರೆ ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ಮೇಲೆ ಇರುತ್ತೇನೆ. ಆ ರೀತಿಯಾಗಿ ದೇವರು ಆದಾಮನ ಕೈಗೆ ಎಲ್ಲವನ್ನೂ ಕೂಡ ವಶ ಮಾಡಿಕೊಟ್ಟು, ಒಂದೇ ಒಂದು ವಿಷಯದಲ್ಲಿ ಮಾತ್ರ ನೀನು ತಿನ್ನಬೇಡ, ನೀನು ನನಗೆ ವಿಧೇಯನಾಗಿರು ಅಷ್ಟೇನೆ. ಈ ಮರದ ವಿಷಯದಲ್ಲಿ ನೀನು ನನ್ನ ಮಾತಿಗೇನೆ ವಿಧೇಯನಾಗಿರಬೇಕು. ಹಾಗೆನ್ನುವಂಥದ್ದೇ ಅಲ್ಲಿ ವಿಷಯ. ಈಗ ಅವನು ಆ ಒಂದು ವಿಷಯವನ್ನು ಅಲ್ಲಿ ಜಯಿಸಬೇಕು. ಯಾರೇ ಬಂದು ಹೇಳಿದರೂ ಕೂಡ ಅವನು ತಿನ್ನಬಾರದು. ಎಲ್ಲವೂ ಅವನಿಗೆ ವಶವಾಗಿದೆ, ಆದರೆ ಇದು ಮಾತ್ರ ವಶವಾಗಿಲ್ಲ. ಇದನ್ನು ಅವನು ಜಯಿಸಬೇಕು. ಹಾಗಂದರೆ ಯಾರೇ ಬಂದು ಹೇಳಿದರೂ ಕೂಡ ಅದನ್ನು ಮೀರಿ ಹೇಳಬೇಕು, ಇಲ್ಲ ಎಂದು, ನಾನು ತಿನ್ನುವುದಿಲ್ಲ, ನಾನು ದೇವರಿಗೆ ವಿಧೇಯನಾಗುವನು ಎಂಬುದಾಗಿ ಹೇಳಬೇಕು. ಇದುವೇ ಅವನಿಗೆ ಇಟ್ಟ ಟೆಸ್ಟ್. ಈ ಒಡಂಬಡಿಕೆಯನ್ನು ಅವನು ಮೀರಿದನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಓಶಾಯನ ಪುಸ್ತಕ 6ನೇ ಅಧ್ಯಾಯ 7ನೇ ವಾಕ್ಯ ಓದಿರಿ. ಅವರು ಆದಾಮನಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ. ಈ ತಿಂದದ್ದರ ವಿಷಯದ ಕುರಿತಾಗಿ ದೇವರು ಹೇಳುತ್ತಾರೆ, ನನ್ನ ಒಡಂಬಡಿಕೆಯನ್ನು ಮೀರಿ ಎಂಬುದಾಗಿ. ಯಾವ ಒಡಂಬಡಿಕೆ? ಎಲ್ಲವೂ ಕೂಡ ನಿನಗೆ ವಶವಾಗಿದೆ ಅಪ್ಪ, ಇದನ್ನು ಮಾತ್ರ ನೀನು ತಿನ್ನದವನಾಗಿ ಇರು. ಇದೇ ಟೆಸ್ಟು ಮತ್ತೆ ಯೇಸುವಿಗೂ ಕೂಡ ಇಡಲ್ಪಡುತ್ತದೆ. ಯೇಸುವಿಗೆ ಎಲ್ಲ ಅಧಿಕಾರವೂ ಇದೆ. ಈಗ ಅವರು ಪರಿಶುದ್ಧಾತ್ಮನು ಇಳಿದು ಬಂದಿದ್ದಾರೆ. ಪರಿಶುದ್ಧಾತ್ಮನು ಅವರನ್ನು ಅಡವಿಗೆ ಕರೆದುಕೊಂಡು ಹೋಗಿದ್ದಾರೆ. 40 ದಿವಸ ಉಪವಾಸ ಇದ್ದಿದ್ದಾಯಿತು. ಈಗ ಇವರು ದೇವರ ಮಗನು, ಎಲ್ಲ ಓಕೆನೆ, ಆದರೆ ಸಕಲವನ್ನು ಕೂಡ ದೇವರು ಅವನಿಗೆ ವಶವಾಗಿ ಕೊಟ್ಟಿದ್ದರು. ಅವರು ಆ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ಅವರು ಅವರಿಗೆ ವಿಧೇಯರಾಗಿ ಇದ್ದರು. ಯೇಸು ತಂದೆಗೆ ವಿಧೇಯರಾಗಿ ಇದ್ದರು. ಅದರ ಅರ್ಥ ಏನು? ನನಗೆ ಎಲ್ಲವೂ ಕೂಡ ಕೊಡಲ್ಪಡುತ್ತದೆ, ಆದರೂ ಕೂಡ ನಾನು ದೇವರಿಗೆ ವಿಧೇಯನಾಗಿ ಇರುತ್ತೇನೆ, ಕರ್ತನ ಮಾತಿಗೆ ವಿಧೇಯನಾಗಿ ಇರುತ್ತೇನೆ. ಅದನ್ನು ಮೀರುವುದಕ್ಕೆ ಸೈತಾನನು ಇವರನ್ನು ಸೋಲಿಸುವುದಕ್ಕೆ ಮೊದಲನೇದಾಗಿ ಉಪಯೋಗಿಸಿದ ಟೆಕ್ನಿಕ್ಕೆ ಈ ತಿನ್ನುವಂಥದ್ದು. ಈಗ ನೀವು ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಹೇಗೆ ತೆಗೆದುಕೊಳ್ಳಬಹುದು ಅಂದರೆ, ಆದಾಮನು ತಿನ್ನಬಾರದು ಎಂಬುದಾಗಿ ಹೇಳಿದ್ದನ್ನು ತಿಂದನು. ಅದಕ್ಕೆ ಇನ್ನೊಂದು ಮಾತಿನಲ್ಲಿ ಹೇಳಬೇಕಂದ್ರೆ ಅಪಾತ್ರವಾಗಿ ಭೋಜನ ಮಾಡಿದ್ದು. ಕರ್ತನು ತಿನ್ನಬಾರದೆಂಬುದಾಗಿ ಹೇಳಿದ್ದನ್ನು ತಿನ್ನುತ್ತಾನೆ. ಈಗ ನಮಗೂ ಕೂಡ ಆ ರೀತಿಯಾಗಿ ಇದೆ. 1 ಕೊರಿಂಥದವರಿಗೆ 11ನೇ ಅಧ್ಯಾಯದಲ್ಲಿದೆ, ಅಪಾತ್ರವಾಗಿ ಭೋಜನ ಮಾಡಬಾರದು. ಈಗ ನಮಗೆ ಏನು ಹೇಳಲ್ಪಟ್ಟಿದೆ ಅಪಾತ್ರವಾಗಿ ಅಂದರೆ, ಇಲ್ಲಿ ನೀವು ತಿನ್ನಬಹುದು, ಆದರೆ ಅಪಾತ್ರವಾಗಿ ತಿನ್ನಬಾರದು. ಅದರ ಅರ್ಥ ಏನು? ಈಗ ನೋಹನನ್ನು ನೋಡಿ ದೇವರು ಒಂದು ಮಾತನ್ನು ಹೇಳುತ್ತಾರೆ, ಬಹಳ ಸುಂದರವಾಗಿರುತ್ತದೆ. 9ನೇ ಅಧ್ಯಾಯದಲ್ಲಿ ನೋಹನು ಎಲ್ಲ ಮುಗಿದು ಹೊರಗೆ ಬಂದ ನಂತರ ಅವರೊಂದಿಗೆ ಒಡಂಬಡಿಕೆ ಮಾಡುತ್ತಾರೆ, ಪ್ರಮಾಣವನ್ನು ಏರ್ಪಡಿಸುತ್ತಾರೆ. ಧರ್ಮಶಾಸ್ತ್ರ ಅಲ್ಲೇ ಫಸ್ಟ್ ರೂಪಿಸಲ್ಪಡುತ್ತದೆ. ಅಲ್ಲೇ ಧರ್ಮಶಾಸ್ತ್ರ ಮೊದಲು ರೂಪಿಸಲ್ಪಡುತ್ತದೆ. 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ಅದೇನೆಂದರೆ, ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು ಎನ್ನುವಂಥದ್ದು ಈಗ ಪ್ರಮಾಣ. ರಕ್ತದಿಂದ ಕೂಡಿರುವ ಮಾಂಸವನ್ನು ತಿನ್ನಬೇಡ ಎನ್ನುವಂಥದ್ದು ಒಂದು ಆಜ್ಞೆ.
ಈ ಸ್ಥಳದಲ್ಲಿ ಮಾಂಸವನ್ನು ತಿನ್ನಬಹುದು, ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ತಿನ್ನಬಾರದು. ಇಲ್ಲಿ ಸಕಲ ವಿಧವಾದ ವೃಕ್ಷಗಳ ಫಲವನ್ನು ತಿನ್ನಬಹುದು, ಆದರೆ ಈ ವೃಕ್ಷದ ಫಲವನ್ನು ತಿನ್ನಬಾರದು. ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಫಲವನ್ನು ತಿನ್ನಬಾರದು. ಅಲ್ಲಿ ಒಂದು ಪ್ರಮಾಣ, ಇಲ್ಲಿ ಒಂದು ಪ್ರಮಾಣ. ಈಗ ಇವರು ಏನು ಮಾಡಿದರು? ಈಗ ನಮ್ಮೆಲ್ಲರಿಗೂ ಗೊತ್ತು, ರಕ್ತ ಹಾಗೂ ಮಾಂಸ ಇವೆರಡನ್ನೂ ಕೂಡ ಯೇಸು ಎಲ್ಲಿ ತರುತ್ತಾರೆ ಅಂದರೆ, ಇದು ನನ್ನ ರಕ್ತಕ್ಕೆ ಗುರುತಾಗಿ ಇದೆ ಎಂಬುದಾಗಿ ದ್ರಾಕ್ಷಾರಸವನ್ನು ತರುತ್ತಾರೆ. ಅವರ ಶರೀರವನ್ನು ರೊಟ್ಟಿಯಾಗಿ ಸೂಚಿಸುತ್ತಾರೆ. ಇದು ನನ್ನ ಮಾಂಸವಾಗಿದೆ ಎಂಬುದಾಗಿ ಹೇಳಿ ರೊಟ್ಟಿಯನ್ನು ತರುತ್ತಾರೆ. ಶರೀರವನ್ನು, ಇದು ನನ್ನ ಶರೀರವಾಗಿದೆ. ರಕ್ತದ ಕುರಿತಾಗಿ ಹೇಳುವಾಗ ದ್ರಾಕ್ಷಾರಸವನ್ನು, ಇದು ನನ್ನ ರಕ್ತವಾಗಿ ಇದೆ ಎಂಬುದಾಗಿ ಹೇಳಿ ಎರಡನ್ನೂ ಕೂಡ ತಿನ್ನುವುದಕ್ಕೆ ಹೇಳುತ್ತಾರೆ. ಇಲ್ಲಿ ನೋಹನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದವನಾಗಿ, ದ್ರಾಕ್ಷಾರಸವನ್ನು ಕುಡಿದದ್ದರಿಂದ ನೋಹನ್ಗೆ ಏನು ಬಂತು? ಅಮಲೇರಿದವನಾದನು. ನೋಹನ ಕಾಲಕ್ಕೂ ಮುಂಚಿತವಾಗಿ ಅಮಲೇರುವಂಥದ್ದಿತ್ತು. ನೋಹನ ಕಾಲಕ್ಕೂ ಮುಂಚಿತವಾಗಿ ಅಮಲೇರುವಂಥದ್ದು ಇತ್ತು. ಎಲ್ಲಿ ಇತ್ತು ಎಂದು ಕೇಳುವುದಾದರೆ, ಈ ಸ್ಥಳದಲ್ಲಿ ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಎಂಬುದಾಗಿದೆ. ಮತ್ತಾಯ 24:37-38ರಲ್ಲಿ. ಅದೇ ಲೂಕ 21:34ರಲ್ಲಿ ಹೇಳುವಾಗ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ. ಇವತ್ತು ಅತಿ ಭೋಜನದ ಕಾಲ ಇದು. ಯಾವುದೇ ಕಡೆ ತಿರುಗಿ ನೋಡಿ, ಒಂದು ಬೀದಿಯಲ್ಲಿ ನೋಡಿರಿ, 10 ಅಂಗಡಿ ತಿನ್ನುವಂತ ಅಂಗಡಿಯಾಗಿ ಇರುತ್ತದೆ. ವಿಧ ವಿಧವಾಗಿ ತಿನ್ನುವ ಅಂಗಡಿ. ಒಂದು ರೆಸ್ಟೋರೆಂಟು, ಇನ್ನೊಂದು ಬೇಕರಿ, ಇನ್ನೊಂದು ಇದಕ್ಕೆ ಮಾತ್ರ, ಇನ್ನೊಂದು ಅದಕ್ಕೆ ಮಾತ್ರ, ಒಂದು ಜ್ಯೂಸ್ ಕುಡಿಯುವ ಸ್ಥಳ, ಎಲ್ಲವೂ ನೋಡಿ ಅತಿ ಭೋಜನ ಅಧಿಕವಾಗಿ ಇದೆ. ಮುಂಚೆ ಈ ರೀತಿ ಇರಲಿಲ್ಲ. ಏನೇ ಬೇಕಾದ್ರೂ ಮನೆಗೆ ಹೋದ್ಮೇಲೆನೆ ಟೀನೋ ಕಾಫಿನೋ ಮಜ್ಜಿಗೆನೋ ಏನೋ ಒಂದು, ಏನು ಇಲ್ಲದೆ ಇದ್ರೂ ಒಂದು ಗಂಜಿ ಆದ್ರೂ ತಿಂದು ಹೋಗಿ ಮಲಗುವಂತ ಕಾಲವೂ ಇತ್ತು. ಅಧಿಕ ಭೋಜನ. ಆಮೇಲೆ ಅಲ್ಲಿ ಅಮಲಿನಿಂದಲೂ ಎಂಬುದಾಗಿ ಇದೆ ನೋಡಿರಿ. ಅದಕ್ಕೆ ಲೂಕ 21 ಏನು ಹೇಳುತ್ತದೆ? ನೀವು ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ. ಇದೇ ನೋಹನ ಕಾಲದಲ್ಲಿ ಇದ್ದದ್ದು ಅಮಲು. ಇದು ಯಾವಾಗ ಇತ್ತು? ನೋಹನ ಕಾಲದಲ್ಲೇ ಇತ್ತು. ನೋಹನ ಕಾಲದಲ್ಲಿ ಅಂದರೆ ಜಲಪ್ರಳಯಕ್ಕೂ ಮುಂಚೆ ಇತ್ತು. ಈಗ ವಾಕ್ಯ ಹೇಳುತ್ತದೆ, ನೋಹನು ದ್ರಾಕ್ಷಾರಸದಿಂದ ಅಮಲಿಳಿದೆದ್ದು ಎಂಬುದಾಗಿ ಇದೆ. ಆ ವಾಕ್ಯವನ್ನು ಓದಿರಿ, 9ನೇ ಅಧ್ಯಾಯ 24ನೇ ವಾಕ್ಯ. ನೋಹನು ಅಮಲಿಳಿದೆದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು. ಈಗ ಏನು ಅರ್ಥ ಅಂದರೆ, ಅದೇ ಹೇಳುತ್ತೇನೆ. ಇದರ ಹಿಂದೆ ಇರುವಂತಹ ಆತ್ಮಿಕ ಅರ್ಥ ಯೋಚನೆ ಮಾಡಿ ನೋಡುವುದಾದರೆ, ರಕ್ತ ಎನ್ನುವುದು ದ್ರಾಕ್ಷಾರಸ ಎನ್ನುವುದು, ಅವರು ಮಾಂಸದ ಪ್ರಕಾರ ದ್ರಾಕ್ಷಾರಸದಿಂದ ಅಮಲೇರಿ ಎಂಬುದಾಗಿ ಹೇಳಬಹುದು. ಅಮಲಿಳಿದೆದ್ದು, ಅವರು ಯಾವುದರ ನಿಮಿತ್ತವಾಗಿ ಕುಡಿದ್ರು, ತಿಳಿದು ಕುಡಿದ್ರ ತಿಳಿಯದೆ ಕುಡಿದ್ರೆ ಅದು ಬೇರೆ ವಿಷಯ. ಆದರೆ ದ್ರಾಕ್ಷಾರಸವನ್ನು ಅವರು ಕುಡಿದರು ಎಂಬುದಾಗಿ ಅಲ್ಲಿದೆ. ಹೊಸ ಒಡಂಬಡಿಕೆಯಲ್ಲಿ ದ್ರಾಕ್ಷಾರಸ ಎನ್ನುವಂಥದ್ದು ರಕ್ತಕ್ಕೆ ಈಕ್ವಲ್ ಆಗಿ ಇದೆ. ದೇವರು ಅದಕ್ಕಿಂತ ಮುಂಚಿತವಾಗಿ ಯಾವ ಒಂದು ಪರ್ಟಿಕ್ಯುಲರ್ ವರ್ಡ್ ಅನ್ನು ಹೇಳುತ್ತಾರೆ, ಮಾಂಸವನ್ನು ರಕ್ತದೊಂದಿಗೆ ಸೇರಿಸಿ ಏನ್ ಮಾಡಬಾರದು? ತಿನ್ನಬಾರದು. ಹಾಗಾದ್ರೆ ರಕ್ತದೊಂದಿಗೆ ಸೇರಿಸಿ ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ದನ್ನು ಕೇವಲ ಲೋಕ ಪ್ರಕಾರವಾಗಿ ನೀವು ನೋಡುವುದಾದರೆ, ನೀವು ತಿನ್ನುವಂತ ಎಷ್ಟೋ ಆಹಾರದಲ್ಲಿ 1 ಡ್ರಾಪ್ ರಕ್ತವಾದರೂ ಇದೆ. ಹಾಗಾದ್ರೆ ರಕ್ತದೊಂದಿಗೆ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ್ದು ಲೋಕ ಪ್ರಕಾರವಾದ ಕಾರ್ಯವಾಗಿದ್ದರೂ, ಅದು ಹೇಳುವುದರ ಹಿಂದೆ ಒಂದು ಆತ್ಮಿಕವಾದ ರೀಸನ್ ಇತ್ತು. ಕಾರಣವೇನು? ರಕ್ತ ಎನ್ನುವಂಥದ್ದು ಬರಲಿಕ್ಕಿರುವಂತ ಯೇಸು ಕ್ರಿಸ್ತನ ಕುರಿತಾದ ಒಡಂಬಡಿಕೆಗೆ ಗುರುತು. ಯಜ್ಞದ ಕುರಿಯಾದಾತನ ರಕ್ತ ಸುರಿಸಲ್ಪಡುವಾಗ ಅದಕ್ಕೆ ಗುರುತು ಅದು. ಈಗ ಇವರಿಗೆ ಈ ಸ್ಥಳದಲ್ಲಿ ಏನು ಹೇಳುತ್ತಾರೆ ಅಂದರೆ, ರಕ್ತದೊಂದಿಗೆ ಕೂಡಿಸಿ ಮಾಂಸವನ್ನು ತಿನ್ನಬೇಡ. ಮಾಂಸ ಎನ್ನುವಂಥದ್ದು ರೊಟ್ಟಿ, ಅದು ಒಡಂಬಡಿಕೆ ಮಾತು, ವಾಕ್ಯ. ರಕ್ತ ಎನ್ನುವಂಥದ್ದು ಒಡಂಬಡಿಕೆ. ಅವರು ಹೊಸ ವಾಕ್ಯವನ್ನು, ಮಾಂಸವನ್ನು, ರಕ್ತವನ್ನು ಎರಡು ಸೇರಿಸಿ ಕೊಡುತ್ತಾರೆ. ಅವರು ಬಂದು ರಕ್ತದ ಒಡಂಬಡಿಕೆಯನ್ನು ಏರ್ಪಡಿಸುವ ತನಕ ನೀವು ಕೇವಲ ಮಾಂಸವನ್ನು ಮಾತ್ರ ತಿನ್ನಿರಿ, ಧರ್ಮಶಾಸ್ತ್ರ ಮಾತ್ರ ಇರುತ್ತದೆ, ಆದರೆ ವಿಮೋಚನೆ ಇರುವುದಿಲ್ಲ. ಯೇಸು ಬರುವಾಗಲೇ ಪ್ರಮಾಣವು, ವಿಮೋಚನೆಯು ನಿಮಗೆ ಸಿಗುತ್ತದೆ. ಎರಡು ಆಗಲೇ ಸಿಗುತ್ತದೆ. ಅದಕ್ಕೂ ಮುಂಚಿತವಾಗಿ ವಿಮೋಚನೆಗೆಂದು ಪ್ರಮಾಣವನ್ನು ನೀವು ಪ್ರಯತ್ನಿಸುವುದಾದರೆ ಅದು ವ್ಯರ್ಥವಾಗಿ ಹೋಗುತ್ತದೆ. ಈಗ ಇಸ್ರಾಯೇಲ್ ಜನರು ಕಾನಾನ್ ಒಳಗೆ ಪ್ರವೇಶಿಸಿ ಎಂಬುದಾಗಿ ದೇವರು ಹೇಳುವಾಗ ಅವರು ಪ್ರವೇಶಿಸುವುದಿಲ್ಲ. ಆ ನಂತರ ವಿಮೋಚನೆ 40 ವರ್ಷವಾದ ನಂತರ ಬರುತ್ತದೆ. ಅವರು ಸುತ್ತಿಕೊಂಡು ಬಂದ್ರೇನೆ ವಿಮೋಚನೆ, ಆಗಲೇ ಒಳಗೆ ಹೋಗಬೇಕು. ಈಗ ಅವ್ರು ಏನ್ ಮಾಡುತ್ತಾರೆ? ಇಲ್ಲ 40 ವರ್ಷ ಸುತ್ತುವುದಕ್ಕೆ ಆಗಲ್ಲ, ಈಗಲೇ ಒಳಗೆ ಹೋಗಬೇಕೆಂದು ಪ್ರಯತ್ನಿಸುತ್ತಾರೆ, ಒದೆ ತಿನ್ನುತ್ತಾರೆ. ಕರ್ತನು ಹೇಳುವಾಗಲೇ ವಿಮೋಚನೆ ಬರುತ್ತದೆ. ಅದಕ್ಕಿಂತ ಮುಂಚೆ ವಿಮೋಚನೆಗೆ ಏನ್ ಮಾಡಬಾರದು? ಎದುರು ನೋಡಬಾರದು. ಈಗ ಆದಾಮನನ್ನು ತೋಟದಿಂದ ಆಚೆ ಕಳುಹಿಸುತ್ತಾರೆ, ಅವನು ಹೋಗಲಿಲ್ಲ. ಈಗ ದೇವರು ಹೊರಡಿಸಿ ಬಿಟ್ಟನು ಎಂಬುದಾಗಿ ಇದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 23ನೇ ವಾಕ್ಯ ಓದಿರಿ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಮೊದಲನೇದಾಗಿ ಕಳುಹಿಸಿ ಬಿಡುತ್ತಾರೆ, ಆಮೇಲೆ ಹೊರಡಿಸಿ ಬಿಡುತ್ತಾರೆ. ಹಾಗಾದ್ರೆ ಕಳುಹಿಸುವುದಕ್ಕೂ ಹೊರಡಿಸಿ ಬಿಡುವುದಕ್ಕೆ ಏನರ್ಥ? ಫಸ್ಟ್ ಕಳುಹಿಸುತ್ತಾರೆ, ಅವನೇನ್ ಮಾಡಲಿಲ್ಲ, ಹೋಗಲಿಲ್ಲ. ಆನಂತರವಾಗಿ ವಾಕ್ಯ ಹೇಳುತ್ತದೆ, ಹೊರಡಿಸಿ ಬಿಟ್ಟು ಆಚೆ ಹೋಗು ಅನ್ನುತ್ತಾರೆ. ಯಾಕೆ ಹೋಗಲಿಲ್ಲ? ನಾವು ನಿಧಾನಿಸುತ್ತೇವೆ, ಒಳಗೆ ಜೀವವೃಕ್ಷದ ಫಲ ಇದೆ, ಇವರಿಗೆ ಮರಣ ಇದೆ. ಯಾಕಂದ್ರೆ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು. ಹಾಗೆ ತಾನೇ ಇದೆ. ಹಾಗಾದ್ರೆ ಒಳಗೆ ಒಂದು ಪ್ರಮಾಣ ಇದೆ.
ಜೀವವುಳ್ಳ ಪ್ರಮಾಣ. ಅವನು ಅದನ್ನು ಮಾಂಸದಿಂದ ತಿನ್ನಬೇಕು ಅಂದುಕೊಳ್ಳುತ್ತಾನೆ, ಪಾಪದೊಂದಿಗೆ ತಿನ್ನುವುದಕ್ಕೆ ಬಯಸುತ್ತಾನೆ. ಹಾಗೆ ತಿಂದರೆ ಏನಾಗುತ್ತಾನೆ ಅಂದ್ರೆ ಸೈತಾನನಾಗಿ ಮಾರ್ಪಡುತ್ತಾನೆ. ಆದ್ದರಿಂದ ಕರ್ತನು ಏನ್ ಮಾಡುತ್ತಾರೆ, ಅವನನ್ನು ಆಚೆ ಓಡಿಸುತ್ತಾರೆ. ಆದರೆ ಇದೇ ಜೀವವೃಕ್ಷದ ಹಣ್ಣನ್ನು ಒಂದು ದಿನ ಕೊಡುತ್ತಾರೆ. ಯಾವಾಗ ಕೊಡುತ್ತಾರೆ? ನಿನ್ನ ಮಾಂಸವನ್ನು ನೀನು ಜಯಿಸಿ ಬರುವಾಗ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿ ಮಧ್ಯದಲ್ಲಿರುವಂತಹ ಜೀವವೃಕ್ಷದ ಫಲವನ್ನು ಕೊಡುತ್ತೇನೆ. ಹಾಗಾದ್ರೆ ಕರ್ತನು ಮಾಡಬಾರದೆಂಬುದಾಗಿ ಒಂದು ಕಾರ್ಯವನ್ನು ಆಗ ಹೇಳುತ್ತಿದ್ದಾರೆ ಅಂದರೆ ನಂತರ ಕೊಡುತ್ತಾರೆ, ಈಗ ಮಾಡಬಾರದೆಂಬುದಾಗಿ ಅರ್ಥ. ಅನೇಕ ಸಮಯದಲ್ಲಿ ನಾವು ಅದನ್ನು ಆಗಲೇ ಮಾಡಬೇಕೆಂದು ಬಯಸುತ್ತೇವೆ. ಈಗ ಹೇಳುತ್ತಾರೆ, ರಕ್ತದೊಂದಿಗೆ ಮಾಂಸವನ್ನು ಕೂಡಿಸಿ ತಿನ್ನಬಾರದು. ಅದರ ಆತ್ಮಿಕವಾದ ಅರ್ಥ ಏನೆಂದರೆ, ಮಾಂಸವು ಹಾಗೂ ರಕ್ತವು ಸೇರಿ, ರೊಟ್ಟಿ ಹಾಗೂ ದ್ರಾಕ್ಷರಸವು ಸೇರಿ ಒಂದು ದಿನ ಬರುತ್ತದೆ, ಆಗ ನೀವು ಅದನ್ನು ತಿಂದರೆ ಸಾಕು. ಈಗ ಮರಿಯಳು ಬಂದು ಕೇಳುತ್ತಾಳೆ, ಅವರಿಗೆ ದ್ರಾಕ್ಷರಸ ಇಲ್ಲ ಎಂಬುದಾಗಿ. ಈಗ ಹೇಳುತ್ತಾರೆ, ನಿನಗೂ ದ್ರಾಕ್ಷರಸ ಇಲ್ಲ, ನನ್ನ ಸಮಯ ಇನ್ನೂ ಬಂದಿಲ್ಲ, ಬರುವಾಗಲೇ ನಾನು ದ್ರಾಕ್ಷರಸವನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಹಾಗಾದರೆ ಈಗ ನಾವು ಈ ಸ್ಥಳವನ್ನು ಹೇಗೆ ನೋಡುತ್ತೇವೆ? ಹಾಗಾದರೆ ಆ ಸ್ಥಳದಲ್ಲಿ ನೋಹನು ಅಪಾತ್ರವಾಗಿ ಪಾನ ಮಾಡಿದನು. ದ್ರಾಕ್ಷರಸದಿಂದ ಅವನು ಅಮಲೇರಿ ಆನಂತರವಾಗಿ ಎದ್ದಾಗ ಇದೇ ಕಾರ್ಯವನ್ನು ಯೇಸುವಿನ ಹತ್ರನು ಹೇಳುತ್ತಾನೆ, ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು. ಅವನು ಅಪಾತ್ರವಾಗಿ ಭೋಜನ ಮಾಡಿದನು ಆದಾಮನು, ಇವರು ಅಪಾತ್ರವಾಗಿ ಪಾನ ಮಾಡಿದರು ನೋಹನು. ಈಗ ನಾವು ಅಪಾತ್ರವಾಗಿ ಭೋಜನ ತೆಗೆದುಕೊಳ್ಳಬಾರದೆಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. ಅಪಾತ್ರವಾಗಿ ಭೋಜನವನ್ನು ಮಾಡಬಾರದೆಂಬುದಾಗಿ ಸತ್ಯವೇದವು ಹೇಳುತ್ತದೆ. ಇದನ್ನು ನೀವು ನಾನು ಹೇಗೆ ತೆಗೆದುಕೊಳ್ಳುತ್ತೇವೆ? ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು. ಈಗ ಇದೇ ರೀತಿಯಾಗಿ ನಮಗೆ ವಾಕ್ಯದಲ್ಲಿ ಭೋಜನವು ಉಂಟು. ಅದರಿಂದಲೇ ನಾನು ಬದುಕುತ್ತೇನೆ, ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇನೆ ಬಿಟ್ಟರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡುವುದರಿಂದ ಇಲ್ಲ. ಅವನನ್ನು ದೇವರು ವಾಕ್ಯದ ಮೂಲಕ ಜಯಿಸುತ್ತಾರೆ. ಇಲ್ಲಿ ಆದಾಮನು ಸೋಲುತ್ತಾನೆ, ಅಲ್ಲಿ ಯೇಸು ಜಯಿಸುತ್ತಾರೆ. ಯಾವುದರಿಂದ ಜಯಿಸುತ್ತಾರೆ? ಈ ಸ್ಥಳದಲ್ಲಿ ಹಸಿವುಗಾಗಿ ಅಲ್ಲಿ ಆ ಜಗಳ ನಡೆಯುತ್ತಾ ಇಲ್ಲ. ನೋಡುವುದಕ್ಕೆ ಇದು ಹಸಿವು ಹಾಗೆ ಇದೆ, ಆದರೆ ಇದು ಆದಾಮನಿಗೆ ಇಡಲ್ಪಟ್ಟ ಶೋಧನೆ. ಆ ಮೊದಲನೆಯ ಪ್ರಮಾಣ ಆದಾಮನಿಂದ ನೋಹನ ತನಕ ಇದ್ದದ್ದು. ಈ ಮೊದಲನೆಯ ಪ್ರಮಾಣವನ್ನು ಯೇಸು ಅಲ್ಲಿ ಜಯಿಸುತ್ತಾರೆ. ಇಲ್ಲೇ ಸೈತಾನನು ಆದಾಮನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡದ್ದು, ಸಕಲವನ್ನು ಕೂಡ ಅವನ ಕೈಯಲ್ಲಿ ಆದಾಮನು ಮಾರಿದನು ಎಂಬುದಾಗಿ ಇದೆ. ಆ ಮೊದಲನೆಯ ಪ್ರಮಾಣ, ಆ ಮೊದಲನೇ ಸಕ್ಸಸ್, ಫಸ್ಟ್ ರೌಂಡ್ ಎಂದು ಹೇಳುತ್ತಾರೆ. ಬಾಕ್ಸಿಂಗ್ ಅಲ್ಲಿ, ರೆಸ್ಲಿಂಗ್ ಅಲ್ಲಿ ನೋಡುವುದಾದ್ರೆ ಫಸ್ಟ್ ರೌಂಡ್ ಎಂದು ಹೇಳುತ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಅವರು ಆದಾಮನ ಹತ್ರ ಇವನು ಕಳೆದುಕೊಂಡದ್ದನ್ನು ಅವರು ಪುನಃ ಹೊಂದಿಕೊಳ್ಳುತ್ತಾರೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ ಯೇಸುವಿನ ಕುರಿತಾಗಿ, ಕಳೆದು ಹೋದವರನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನು ಬಂದನು. ಅದರಲ್ಲಿ ಫಸ್ಟ್ ಪಾರ್ಟ್, ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನು ಅಂದರೆ ಏನು ಅರ್ಥ? ಆದಾಮನು ತಿಂದು ಕಳೆದುಕೊಂಡದ್ದನ್ನು ಯೇಸು ತಿನ್ನುವುದಿಲ್ಲ ಎಂಬುದಾಗಿ ಹೇಳಿ ಅದೆಲ್ಲವನ್ನು ಜಯಿಸುತ್ತಾರೆ. ಹಾಲೆಲೂಯ. ಇದು ಮೊದಲನೆಯದಾಗಿ. ಎರಡನೆಯದಾಗಿ ಓದಿರಿ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಹಾಗೂ 6 2 ವಾಕ್ಯವನ್ನು ಓದಿರಿ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ಈಗ ಅವರನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಾನೆ? ಎರಡನೆಯದಾಗಿ ಬಹಳ ಮುಖ್ಯವಾದ ಸ್ಥಳ, ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ. ಚೆನ್ನಾಗಿ ಗಮನಿಸಿರಿ, ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಆ ಬೆಟ್ಟದ ಮೇಲೆ ನಿಲ್ಲಿಸಿ ಅದರ ಕೆಳಗೆ ಇರುವಂತ ಎಲ್ಲ ರಾಜ್ಯವನ್ನು ವೈಭವವನ್ನು ತೋರಿಸಿ, ಇವುಗಳನ್ನು ನಾನು ನಿನಗೆ ಕೊಡುತ್ತೇನೆ. ಈಗ ಅದೇ ಕಾರ್ಯವನ್ನು ಮತ್ತಾಯನ ಪುಸ್ತಕದಲ್ಲಿ ಹೇಳುವಾಗ, ಅದೇ ಕಾರ್ಯವನ್ನು ಹೇಳುವಾಗ ಇನ್ನೊಂದು ಮಾತನ್ನು ಸೇರಿಸಿ ಹೇಳುತ್ತಾನೆ. ಮತ್ತಾಯ 4ನೇ ಅಧ್ಯಾಯ 8ನೇ ವಾಕ್ಯ ಓದಿರಿ. ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ, ಅಂದರೆ ಇರುವುದರಲ್ಲಿ ಎತ್ತರವಾದ ಬೆಟ್ಟ, ಎತ್ತರವಾದ ಬೆಟ್ಟದ ಮೇಲೆ, ಇಲ್ಲಿ ಎತ್ತರವಾದ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ. ಇಲ್ಲಿ ಒಂದು ಮಾತು ಹೇಳಲ್ಪಡುತ್ತದೆ ನೋಡಿರಿ, ಇದೆಲ್ಲ ನನಗೆ ಕೊಟ್ಟಿದೆ. ಯಾವಾಗ ಸೈತಾನನಿಗೆ ಇದೆಲ್ಲ ಕೊಡಲ್ಪಟ್ಟಿತು? ಆದಾಮನಿಗೆ ಕೊಡಲ್ಪಟ್ಟದ್ದು ಅಲ್ವಾ? ಸರಿ, ಓದಿರಿ. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 1-2 ವಾಕ್ಯವನ್ನು ಓದಿರಿ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಯಾರ ಕೈಗೆ ಅವೆಲ್ಲವೂ ಕೂಡ ಕೊಡಲ್ಪಟ್ಟಿದೆ? ಆದಾಮನ ಕೈಯಲ್ಲಿ ಕೊಟ್ಟದನ್ನು ದೇವರು ಅದೆಲ್ಲವನ್ನು ನಾಶ ಮಾಡಿದರು. ಆದಾಮನ ಕೈಯಲ್ಲಿ ಕೊಟ್ಟದ್ದು ಆ ಜಲಪ್ರಳಯದೊಂದಿಗೆ ಎಲ್ಲ ಮುಗಿಯಿತು. ಈಗ 2ನೇ ಸೆಷನ್ ಆರಂಭವಾಯಿತು. ಈಗ ಮೊದಲನೆಯದಾಗಿ ಆರಂಭಿಸುವಾಗ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡುವಾಗ ಭೂಮಿ ಎಲ್ಲಿತ್ತು? ನೀರಿನ ಒಳಗೆ ಇತ್ತು. ಹಾಗೆ ತಾನೇ ಇದೆ ಬೈಬಲ್ನಲ್ಲಿ, ನೀರಿನ ಒಳಗೆ ಇತ್ತು. ಜಲದ ಮೇಲೆ ದೇವರ ಆತ್ಮನು ಸಂಚರಿಸುತ್ತಾ ಇದ್ದರು ಎಂಬುದಾಗಿ ಇದೆ. ಈಗ ದೇವರು ಆ ಭೂಮಿಯ ಮೇಲೇರುವಂತಹ ನೀರನ್ನು
ಕೆಳಗೆ ಇರುವಂತಹ ನೀರನ್ನು ವಿಂಗಡಿಸುತ್ತಾರೆ. 2ನೆಯ ದಿನ ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. 3ನೆಯ ದಿನ ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಆ ಒಣನೆಲದಲ್ಲಿ ಹುಲ್ಲು, ಬೀಜ ಬಿಡುವ ಕಾಯಿ ಪಲ್ಯ ಗಿಡಗಳೆಲ್ಲವೂ ಕೂಡ ಬೆಳೆದವು. ಹಾಗೆ ತಾನೇ ಇದೆ. ಈಗ ಸೃಷ್ಟಿಸುವ ಮುನ್ನ ಭೂಮಿ ನೀರಿನ ಒಳಗೆ ಇದೆ, ದೇವರಾತ್ಮನು ಸಂಚರಿಸುತ್ತಿದ್ದಾರೆ. ಒಳಗೆ ಏನಿದೆ? ಭೂಮಿ ಇದೆ. ಈಗ ನೋಹನ ಕಾಲದಲ್ಲಿ ನೋಡಿರಿ, ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳುತ್ತದೆ, ನೋಹನ ಜೀವಮಾನದ 600ನೆಯ ವರ್ಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತುಬುಗಳು ತೆರೆದವು. ಈಗ ನೀರು ಹಾಗೆ ಏನಾಯಿತು? ಕೆಳಗಿಂದ ಬರುತ್ತದೆ, ಮೇಲಿಂದ ಬರುತ್ತದೆ. ಈಗ ನೀರು ಎಷ್ಟು ದೂರ ಬಂತು ಎಂಬುದಾಗಿ ನೋಡುವುದಾದರೆ ಅದೇ ಅಧ್ಯಾಯ 19-20, ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದುದರಿಂದ ಬೆಟ್ಟದ ಮೇಲೆ ನೀರು 15 ಮೊಳ, ನಮ್ಮ ಲೆಕ್ಕದ ಪ್ರಕಾರ ಒಂದು 22.5 ಅಡಿ. ನಮ್ಮ ಊರ ಕಡೆ 1 ಮೊಳಕ್ಕೆ 1.5 ಅಡಿ ಎನ್ನುತ್ತೇವೆ. ಒಂದೊಂದು ಊರಿಗೂ ಕೂಡ ಅಳತೆ ಎನ್ನುವಂಥದ್ದು ಬದಲಾಗುತ್ತದೆ. ನಮ್ಮ ಊರ ಕಡೆ 1.5 ಅಡಿ, 1 ಮೊಳಕ್ಕೆ 1.5 ಅಡಿ ಎನ್ನುತ್ತಾರೆ. ಹೆಚ್ಚು ಕಮ್ಮಿ 22.5 ಅಡಿ ಎತ್ತರ. ಎವರೆಸ್ಟ್ ಹೆಚ್ಚು ಕಮ್ಮಿ ಎಷ್ಟೋ 1000 ಅಡಿ ಎನ್ನುತ್ತಾರೆ. ಪಿರಮಿಡ್ 5,000 ಅಡಿ ಎನ್ನುತ್ತಾರೆ. ಅದಕ್ಕಿಂತ ಎಷ್ಟೋ ಎತ್ತರ, ಹೆಚ್ಚು ಕಮ್ಮಿ 22.5 ಅಡಿಯಷ್ಟು ನೀರು. ಹಾಗಾದರೆ ಈಗ ಭೂಮಿ ಯಾವುದರ ಮೇಲೆ ಇದೆ? ನೀರು ಒಳಗೆ ಇದೆ. ಅದಕ್ಕೆ ಮೇಲೆ ನಾವೆಯೊಳಗೆ ನೋವ, ನಾವೆಯೊಳಗೆ ನೋಹ ಹಾಗೂ ಪಾರಿವಾಳ. ದೇವರ ಆತ್ಮನು ಸಂಚರಿಸುತ್ತಾ ಇದ್ದರು. ಅದೇ ಹಳೆಯ ಕಾರ್ಯ ಈಗ ಮತ್ತೆ ಬಂತು ನೋಡಿರಿ. 1ನೇ ಅಧ್ಯಾಯದಲ್ಲಿ ಇರುವಂಥದ್ದು ಇಲ್ಲಿ ಮತ್ತೆ ಬಂತು. ಅದೇ ಸೇಮ್ ಥಿಂಗ್. ಅದೇ ರೀತಿ ಜಲವು ಬಂದು ಎರಡನ್ನು ಮುಚ್ಚಿತು. ಮೇಲೆ ದೇವರಾತ್ಮನು ಸಂಚರಿಸುತ್ತಿದ್ದಾರೆ. ಇದೇ 1ನೇ ಅಧ್ಯಾಯದಲ್ಲಿತ್ತು. ಈಗ ಮತ್ತೆ ದೇವರು ಜಲವನ್ನು ಕಡಿಮೆ ಮಾಡಿದರು. ಆದರೆ ಈಗ ಮತ್ತೆ ನಾವೇ ಎಲ್ಲಿ ನಿಂತಿದೆ, ಅದೇ ಬಹಳ ಮುಖ್ಯ. 8ನೇ ಅಧ್ಯಾಯ 4ನೇ ವಾಕ್ಯ, 7ನೆಯ ತಿಂಗಳಿನ 17ನೆಯ ದಿನದಲ್ಲಿ ನಾವೆಯು ಹರರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಹರರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು ಎಂಬುದಾಗಿ ಇದೆ. ಹರರಾಟ್ ಟರ್ಕಿಯಲ್ಲಿರುವಂಥ ಒಂದು ಬೆಟ್ಟ. ಗಮನಿಸಿರಿ, 7ನೆಯ ತಿಂಗಳಲ್ಲೇ ಆ ನಾವೆ ಹರರಾಟ್ ಬೆಟ್ಟದ ಮೇಲೆ ತಂಗುತ್ತದೆ. ಆ ನಂತರ ನೀವು ವಾಕ್ಯದಲ್ಲಿ ಓದುವುದಾದರೆ 8ನೇ ಅಧ್ಯಾಯ 14ನೇ ವಾಕ್ಯ, 2ನೆಯ ತಿಂಗಳಿನ 27ನೆಯ ದಿನದಲ್ಲಿ ಭೂಮಿಯು ಒಣಗಿತ್ತು. ಆಗಲೇ ದೇವರು ನೋಹನಿಗೆ ಬಿಟ್ಟು ಹೊರಗೆ ಬಾ ಎಂದು ಹೇಳುತ್ತಾರೆ. ಹೆಚ್ಚು ಕಮ್ಮಿ 5 ತಿಂಗಳು ನಾವೇ ಎಲ್ಲಿದೆ? ಬೆಟ್ಟದ ಮೇಲೆಯೇ ಇದೆ. ಈಗ ಇಳಿದು ಬರುವಂತಹ ನೋಹನ ಬಳಿಯಲ್ಲೇ ದೇವರೊಂದು ಒಡಂಬಡಿಕೆಯನ್ನು ಮಾಡುತ್ತಾರೆ. ಮಾಡಿ ಅವರು ಕೆಳಗೆ ಹೇಳುತ್ತಾರೆ, ನಾನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಆಮೇಲೆ ನಿಮ್ಮನ್ನು ನಾಶ ಮಾಡುವುದಿಲ್ಲ, ಮುಗಿಲು ಬಿಲು ಗುರುತು ಎಂಬುದಾಗೆಲ್ಲ ಹೇಳಿ ಈ ಮಾತನ್ನು ಹೇಳುತ್ತಾರೆ. 9ನೇ ಅಧ್ಯಾಯ 2ನೇ ವಾಕ್ಯ, ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮಗೆ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ, ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಹಾಗಾದ್ರೆ ಇದೆಲ್ಲ ಯಾರ ಕೈಯಲ್ಲಿ ಕೊಡಲ್ಪಟ್ಟಿದೆ? ನೋಹನಿಗೆ ಕೊಡಲ್ಪಟ್ಟಿತು. ಆದರೆ ನೋಹನಿಗೆ ಕೊಡಲ್ಪಟ್ಟದ್ದು ಹೇಗೆ ಸೈತಾನನ ಕೈಗೆ ಹೋಯಿತು? ನೋಹನಿಗೆ ಕೊಡಲ್ಪಟ್ಟದ್ದು ಹೇಗೆ ಸೈತಾನನಿಗೆ ಹೋಯಿತು? ಈಗ ಆದಾಮನಿಗೆ ಕೊಡಲ್ಪಟ್ಟದ್ದು ಹೇಗೆ ಸೈತಾನನ ಕೈಗೆ ಹೋಯಿತು? ಅವ್ರು ಏನ್ ಮಾಡಿದ್ರು? ಅಪಾತ್ರವಾಗಿ ಭೋಜನವನ್ನು ಮಾಡಿದರು. ಇದರಲ್ಲಿ ಇನ್ನೊಂದು ವಿಷಯ ಗಮನಿಸಿರಿ. ಅಪಾತ್ರವಾಗಿ ಭೋಜನವನ್ನು ಮಾಡಿದರು. ಮಾಡಿದ ಕೂಡಲೇ ದೇವರು ಬಂದು ಅವನತ್ರ ಕೇಳಿದಂತ ಮೊದಲನೆಯ ಪ್ರಶ್ನೆ, ನೀನು ಬೆತ್ತಲೆಯಾಗಿದ್ದೀಯೆಂದು ನಿನಗೆ ತಿಳಿಸಿದ್ದು ಯಾರು? ಈ ಉಪದೇಶ, ನೀನು ಬೆತ್ತಲೆಯಾಗಿದ್ದೀಯ ಎಂಬುದಾಗಿ ಒಬ್ಬ ಬಂದು ಹೇಳಿ ಹೋದ. ಯಾರು ಹೇಳಿದ್ದು? ಸೈತಾನನು. ಅದು ಒಂದು ಉಪದೇಶ. ಈಗ ಯಾರು ಬೆತ್ತಲೆಯಾಗಿರುವುದು? ಡ್ರೆಸ್ ಹಾಕಿಕೊಳ್ಳದೇ ಇರುವಂಥದ್ದನ್ನೇ ಬೆತ್ತಲೆ ಎನ್ನುತ್ತೇವೆ. ನಾವು ಡ್ರೆಸ್ಸಿನೊಂದಿಗೆ ನೋಡಿರುವುದರಿಂದ ಡ್ರೆಸ್ ಹಾಕಿಕೊಳ್ಳದೇ ಇರುವಂಥ ವ್ಯಕ್ತಿಯನ್ನು ನೋಡಿದ್ರೆ ನಮ್ಗೆ ಏನು ಅನಿಸುತ್ತದೆ? ಬೆತ್ತಲೆಯಾಗಿದ್ದಾನೆ. ಸರಿ, ನಾಯನ್ನು ನೋಡಿದ್ರೆ ಬೆತ್ತಲೆಯಾಗಿರುವಾಗ ಅನಿಸುತ್ತಾ? ಬೆಕ್ಕನ್ನು ನೋಡಿದ್ರೆ ಯಾವತ್ತಾದ್ರೂ ಬೆತ್ತಲೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? ಯಾಕೆ ಬೆತ್ತಲೆ ಎಂದು ಅನಿಸುವುದಿಲ್ಲ? ಆರಂಭದಿಂದಲೇ ಅದು ಡ್ರೆಸ್ ಅನ್ನು ಹಾಕಿಕೊಂಡಿಲ್ಲ. ಆದ್ದರಿಂದ ಅದನ್ನು ನೋಡುವಾಗ ನಮಗೆ ಬೆತ್ತಲೆಯಾಗಿ ಅನಿಸುವುದಿಲ್ಲ. ಆದಾಮನು ಅವಳು ಆರಂಭದಿಂದಲೇ ಹಾಗೇನೇ ಇದ್ದರು. ಈಗ ನಾವು ನಡುವೆ ಎಲ್ಲರನ್ನೂ ಕೂಡ ಡ್ರೆಸ್ನೊಂದಿಗೆ ನೋಡಿ, ಡ್ರೆಸ್ ಇಲ್ಲದೆ ಇರುವವನನ್ನು ನೋಡಿದ್ರೆ ನಮಗೆ ಬೆತ್ತಲೆಯಾಗಿ ಅನಿಸುತ್ತದೆ. ಹಾಗಾದರೆ ಡ್ರೆಸ್ ಇಲ್ಲದೆ ಇರುವಂತ ಕಾಲದಲ್ಲಿ ಬೆತ್ತಲೆ ಎನ್ನುವಂಥದ್ದು ಹೇಗೆ ಬಂತು? ನಾನು ಕೇಳುವುದು ಅರ್ಥವಾಗುತ್ತಿದೆ? ಆ ರೀತಿ ಒಂದು ವಿಷಯವೇ ಇಲ್ವಲ್ಲ, ಲೋಕದಲ್ಲೇ ಇಲ್ವಲ್ಲ. ಅದಕ್ಕೂ ಮುಂಚೆ ಯಾರಾದ್ರೂ ಡ್ರೆಸ್ ಹಾಕಿಕೊಂಡಿರ್ಬೇಕು. ಈಗ ಹಾಕಿಕೊಳ್ಳದೇ ಇರುವಂತವ್ರನ್ನ ನೋಡಿ ಇವರೇನ್ ಹೇಳ್ಬೇಕು? ಏನ್ರಿ ಅವರೆಲ್ಲ ಹಾಕಿಕೊಂಡಿದ್ದಾರೆ, ನೀವು ಹಾಕಿಕೊಂಡಿಲ್ಲ, ಬೆತ್ತಲೆ ಎಂಬುದಾಗಿ ಹೇಳ್ಬೇಕು. ಇವರೇ ಫಸ್ಟ್ ಮನುಷ್ಯರು. ಅದಕ್ಕೂ ಮುಂಚೆ ಡ್ರೆಸ್ ಹಾಕಿಕೊಂಡವರು ಇಲ್ಲ. ಆ ರೀತಿಯಾದಂತ ಒಂದು ಕಾನ್ಸೆಪ್ಟೇ ಇಲ್ಲ. ಹೇಗೆ ಬೆತ್ತಲೆ ಎನ್ನುವಂಥದ್ದು ಬಂತು? ಅದಕ್ಕೆ ಹೆಸರೇ ಉಪದೇಶ. ಇಲ್ಲದೆ ಇರುವಂತ ಉಪದೇಶವನ್ನು ಸೈತಾನನು ಬಂದು ಹೇಳಿ ಹೋಗುತ್ತಾನೆ. ಇವರಿಗೆ ಹೊಸದಾಗಿ ಇದೆ. ಇವತ್ತು ಅನೇಕರಿಗೆ ಈ ರೀತಿಯಾದ ಹೊಸ ಹೊಸ ಡಾಕ್ಟ್ರಿನ್ಸ್ ಅನ್ನು ಸೈತಾನನು ಕೊಡುತ್ತಾನೆ.
ಇವರಿಗೆ ಹೌದು ಅಲ್ವಾ, ಆಗಿದೆ ಅಲ್ವಾ? ದೇವರು ಕೇಳುತ್ತಾರೆ ಇನ್ನೊಂದು ಪ್ರಶ್ನೆ, ನೀನು ಬೆತ್ತಲೆಯಾಗಿದ್ದೀಯಾ ಎಂದು ನಿನಗೆ ತಿಳಿಸಿದ್ದು ಯಾರು? ಇಂತಹ ಒಂದು ವಿಷಯವನ್ನು ನಿನಗೆ ಹೇಳಿದ್ದು ಯಾರಪ್ಪ? ಈ ರೀತಿ ಎಲ್ಲಿದೆ, ಯಾರು ಹೇಳಿದ್ದು? ಆ ರೀತಿಯಾಗಿ ಹೇಳಿ ಕೂಡಲೇ ಆ ಸ್ಥಳದಲ್ಲಿ ಶಾಪ ಬರುತ್ತದೆ. ದೇವರು ಹೇಳುತ್ತಾರೆ, ಸರ್ಪವನ್ನು ಶಪಿಸುತ್ತಾರೆ, ಭೂಮಿಯನ್ನು ಶಪಿಸುತ್ತಾರೆ, ನೀನು ತೆಗೆಯಲ್ಪಟ್ಟ ಮಣ್ಣು ಶಪಿಸಲ್ಪಡುತ್ತದೆ. ಸರ್ಪವನ್ನು ಶಪಿಸಿದರು, ಶಾಪ ಬಂತು. ಹಾಗೆ ಇಲ್ಲಿ ಬನ್ನಿ ನೋಹನ ಬಳಿ. ನೋಹನು ದ್ರಾಕ್ಷಾರಸವನ್ನು ಕುಡಿಯುತ್ತಾರೆ, ಅಮಲೇರುತ್ತಾರೆ, ಆನಂತರವಾಗಿ ಎಚ್ಚರಗೊಳ್ಳುತ್ತಾರೆ. ಈಗ ಕರ್ತನು ಅದಕ್ಕಿಂತ ಮುಂಚೆ ಒಡಂಬಡಿಕೆ ಮಾಡಿದ್ದಾರೆ, ಎಲ್ಲವನ್ನು ಕೈಗೆ ಕೊಟ್ಟಿದ್ದಾರೆ, ಎಲ್ಲ ಇದೆ. ಈಗ ನೋಹನು ದ್ರಾಕ್ಷಾರಸ ಕುಡಿದ ನಂತರವಾಗಿ ಬೆತ್ತಲೆ ಆಗುತ್ತಾನೆ. ಒಬ್ಬನು ಓಡಿ ಹೋಗಿ ಬೆತ್ತಲೆ ಎಂಬುದಾಗಿ ತಿಳಿಸುತ್ತಾನೆ. ಯಾರು ತಿಳಿಸುವುದು? ನೋಹನ ಮಗ ಹಾಮ್ ತಿಳಿಸುತ್ತಾನೆ. ಅಲ್ಲಿ ಬೆತ್ತಲೆಯಾಗಿದೆಯಾ ಎಂದು ನಿನಗೆ ತಿಳಿಸಿದ್ದು ಯಾರೆಂದು ಕೇಳುತ್ತಾರೆ. ಇಲ್ಲಿ ಬೆತ್ತಲೆ ಎಂದು ತಿಳಿಸಿದ್ದು ಹಾಮನು. ಇವನು ಹೋಗಿ ಹೇಳುತ್ತಾನೆ, ನೋಹನು ಮಲಗಿದ್ದಾನೆ. ಅಲ್ಲಿ ಅವರ ಬೆತ್ತಲೆಯನ್ನು ದೇವರು ಚರ್ಮದ ಅಂಗಿಯಿಂದ ಮುಚ್ಚುತ್ತಾರೆ. ಇಲ್ಲಿ ಶೇಮ್ ಯಾಫೇತನು ವಸ್ತ್ರದಿಂದ ತಂದು ಮುಚ್ಚುತ್ತಾರೆ. ಸೇಮ್ ವಿಷಯ ಹಾಗೆ ನಡೆಯುತ್ತದೆ. ಸೇಮ್ ವಿಷಯ ಅಲ್ಲಿ ಹೇಗೆ ಮೊದಲನೇ ಅಧ್ಯಾಯದಲ್ಲಿ ನಡೆಯಿತೋ ಹಾಗೆ ಜಲಪ್ರಳಯದಲ್ಲೂ ಕೂಡ ನಡೆಯುತ್ತದೆ. ಹೇಗೆ ಮೂರನೇ ಅಧ್ಯಾಯದಲ್ಲಿ ನಡೆಯಿತೋ ಅದೇ ರೀತಿ ಜಲಪ್ರಳಯ ನಂತರವೂ ಕೂಡ ನಡೆಯುತ್ತದೆ. ಈಗ ಅವರು ಅಲ್ಲಿ ತಿಂದ ನಂತರವಾಗಿ ಅಲ್ಲಿ ಒಂದು ಶಾಪ ಬಂತು ಅಲ್ವಾ, ಮಣ್ಣಿಗೂ ಆನಂತರವಾಗಿ ಸರ್ಪಕ್ಕೂ ಶಾಪ ಬಂತಲ್ವಾ. ಇಲ್ಲಿ ಕಾಯಿನನನ್ನು ಶಪಿಸಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಕಾಯಿನನು ಶಾಪಗ್ರಸ್ತನಾಗಲಿ. ಯಾವಾಗ ಆ ಕಾರ್ಯವು ಇಲ್ಲಿ ನಡೆಯುತ್ತದೋ ಅದೇ ಕಾರ್ಯ, ಸೇಮ್ ವಿಷಯ ಬೇರೆ ವಿಧವಾಗಿ ಇಲ್ಲಿ ನಡೆದ ಕೂಡಲೇ ಅಲ್ಲಿ ಎಲ್ಲಾ ಸೈತಾನನ ಕೈಗೆ ಹೋದ ಪ್ರಕಾರ ಇಲ್ಲೂ ಎಲ್ಲ ಯಾರ ಕೈಲಿ ಹೋಗುತ್ತದೆ? ಸೈತಾನನ ಕೈಗೆ ಹೋಯಿತು. ಅಷ್ಟೇನೆ, ಎಲ್ಲ ಸೈತಾನನ ಕೈಗೆ ಹೋಯಿತು. ಇದನ್ನೇ ಸೈತಾನನು ಬೆಟ್ಟದ ಮೇಲೆ ಹೇಳುತ್ತಾನೆ. ಬೆಟ್ಟದ ಮೇಲೆ ಎಲ್ಲವನ್ನೂ ಕೂಡ ಒಬ್ಬನ ಕೈಲಿ ಕೊಟ್ರಲ್ಲ, ಕೈಗೆ ಕೊಡಲ್ಪಟ್ಟಿತ್ತಲ್ವಾ. ಆ ಬೆಟ್ಟದ ಮೇಲೆ ಕೊಡಲ್ಪಟ್ಟದೆಲ್ಲ ಈಗ ನನ್ನ ಕೈಗೆ ಬಂದಿದೆ, ನನಗೆ ಕೊಡಲ್ಪಟ್ಟಿದೆ. ಈಗ ಅವನು ಹೇಳುತ್ತಾನೆ, ನನಗೆ ಅಡ್ಡ ಬಿದ್ದು ನಮಸ್ಕರಿಸುವುದಾದರೆ ಇವುಗಳನ್ನು ನಾನು ನಿನಗೆ ಕೊಡುತ್ತೇನೆ. ಯಾಕೆ ಅವರಿಗೆ ಈ ಮಾತನ್ನು ಹೇಳುತ್ತಾನೆ ಅಂದರೆ, ಇವರು ಆದಾಮನು ಕಳೆದುಕೊಂಡದ್ದನ್ನು, ನೋಹನು ಕಳೆದುಕೊಂಡದ್ದನ್ನು ಮತ್ತೆ ವಿಮೋಚಿಸುವುದಕ್ಕಾಗಿ ಬಂದವರು, ಮತ್ತೆ ಲೋಕವನ್ನು ಜಯಿಸುವುದಕ್ಕಾಗಿ ಅವರು ಬಂದವರು. ಅದಕ್ಕೆ ಶಾರ್ಟ್ ಕಟ್ ಅನ್ನು ಹೇಳಿಕೊಡುತ್ತಾನೆ, ನೀನು ನನಗೆ ಅಡ್ಡ ಬೀಳುವುದಾದರೆ, ಯಾಕಂದ್ರೆ ನಿಮಗೆ ಇದೇ ತಾನೇ ಬೇಕು. ಈ ಲೋಕದ ರಾಜ್ಯವೂ ಅದರ ವೈಭವವೂ ನಿಮಗೆ ಬೇಕು. ಇದು ನನ್ನ ಕೈಗೆ ಕೊಡಲ್ಪಟ್ಟಿದೆ, ನನ್ನ ಕೈಗೆ ಬಂದಿದೆ, ನನ್ನ ಹತ್ರ ಇದೆ. ನನ್ನನ್ನು ಮಾತ್ರ ಅಡ್ಡ ಬಿದ್ದು ನಮಸ್ಕರಿಸು, ನಾನು ನಿನಗೆ ಕೊಡುತ್ತೇನೆ. ಇದರ ಅರ್ಥ ಏನು? ಕರ್ತನು ನೋಹನ ಕೈಗೆ ಕೊಟ್ಟರು, ಆದರೆ ನೋಹನು ಯಾರನ್ನು ನಮಸ್ಕರಿಸಿದನು? ಅವನು ಆ ನಾವೆಯಿಂದ ಆಚೆಗೆ ಬಂದು ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಶುದ್ಧವಾದವನ್ನು ಯಜ್ಞವನ್ನು ಅರ್ಪಿಸಿ ದೇವರನ್ನು ಆರಾಧಿಸಿದನು. ಈಗ ಬೆಟ್ಟದಲ್ಲಿ ಯೇಸುವನ್ನು ನೋಡಿ ಹೇಳುತ್ತಾನೆ, ಇದೇ ಬೆಟ್ಟದಲ್ಲಿ ನೋಹನಿಗೆ ಎಲ್ಲವೂ ಕೂಡ ಕೊಡಲ್ಪಟ್ಟಿತು, ಅವನ ಕೈಗೆ ಎಲ್ಲವನ್ನೂ ಕೊಟ್ಟರು, ಅವನು ನನ್ನ ಕೈಲಿ ಕೊಟ್ಟ. ಆದರೆ ನೋಹ ಕರ್ತನನ್ನು ನಮಸ್ಕರಿಸಿದನು. ನೀನು ನನ್ನನ್ನು ನಮಸ್ಕರಿಸು. ಕರ್ತನನ್ನು ನಮಸ್ಕರಿಸಿದನು, ಕರ್ತನು ಎಲ್ಲವನ್ನೂ ಕೂಡ ಅವನ ಕೈಗೆ ಕೊಟ್ಟರು. ಅಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು. ಮುಗಿಸಿದ ಮೇಲೆ ದೇವರು ಹೇಳುತ್ತಾರೆ, ಎಲ್ಲವೂ ನಿನಗೆ ಕೊಡಲ್ಪಟ್ಟಿದೆ. ಇದೇ ಕಾರ್ಯವನ್ನು ಆಪೋಸಿಟ್ ಆಗಿ ಯೇಸುವಿಗೆ ಕೇಳುತ್ತಾನೆ, ನನ್ನನ್ನು ನಮಸ್ಕರಿಸು, ಎಲ್ಲವನ್ನು ನಾನು ನಿನಗೆ ಕೊಡುತ್ತೇನೆ. ಎಲ್ಲಿ? ಆ ಬೆಟ್ಟದಲ್ಲಿ ನಡೆದದನ್ನು ಈ ಬೆಟ್ಟದಲ್ಲಿ ಬಂದು ಕೇಳುತ್ತಾನೆ. ಯಾಕೆ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಕೇಳುತ್ತಾನೆ ಅಂದರೆ, ನೋಹನ ಕಾಲದಿಂದ ಯೇಸು ಬರುವ ತನಕ ಎಲ್ಲ ಕೊಡಲ್ಪಟ್ಟಿತು. ಆದಾಮನಿಂದ ನೋಹನ ತನಕ ಇರುವುದು ಫಸ್ಟ್ ಶೋಧನೆ. ನೋಹನಿಂದ ಯೇಸು ಅಲ್ಲ, ದಾವಿದನ ತನಕ, ಅಲ್ಲಿಯವರೆಗೆ ಎರಡನೇ ಶೋಧನೆ. ಈಗ ಈ ಸ್ಥಳದಲ್ಲಿ ಯೇಸು ಹೇಳುತ್ತಾರೆ, ನಿನ್ನ ದೇವರಾಗಿರುವಂಥ ಯೆಹೋವನನ್ನು ಮಾತ್ರ, ಯಾಕಂದರೆ ಇದು ನಿನಗೆ ಕೊಡಲ್ಪಟ್ಟದ್ದು. ಆದರೆ ಇದರ ಸೃಷ್ಟಿಕರ್ತನು ಸರ್ವಶಕ್ತನಾದ ದೇವರು. ಅವರು ನೆನೆಸಿದರು ಅಂದರೆ ಮತ್ತೆ ಎಲ್ಲವನ್ನು ಅಳಿಸಿ ಹೊಸದಾಗಿ ಸೃಷ್ಟಿಸಿ ಇನ್ನೊಬ್ಬನ ಕೈಲಿ ಕೊಡುವುದಕ್ಕೆ ಸಾಧ್ಯ. ಆದಾಮನಿಗೆ ಕೊಟ್ಟರು, ಆದಾಮನು ನಿನ್ನ ಕೈಯಲ್ಲಿ ಕೊಟ್ಟ, ಆದರೆ ದೇವರು ಎಲ್ಲವನ್ನು ನಾಶ ಮಾಡಿಬಿಟ್ಟರು. ಈಗ ನಿನ್ನ ಕೈಲಿ ಏನಿದೆ? ಏನೂ ಇಲ್ಲ. ಈಗ ಯಾವುದು ನಿನ್ನ ಕೈಲಿಲ್ಲ, ಎಲ್ಲ ಹೋಯಿತು. ಆದರೆ ಈಗ ಅದು ಯಾರ ಕೈಯಲ್ಲಿದೆ ಗೊತ್ತಾ? ನೀತಿವಂತನಾಗಿರುವಂಥ ನೋಹನ ಕೈಯಲ್ಲಿ ಇದೆ. ಅವನ ಕೈಯಲ್ಲಿ ಮತ್ತೆ ಕೊಟ್ಟರು. ಈಗ ಅವನು ಮತ್ತೆ ಬೆತ್ತಲೆಯಾಗಿ ಶಾಪವು ಬಂದು ಎಲ್ಲ ಮತ್ತೆ ಹಳೆಯ ರೀತಿಯಲ್ಲಿ ಆಯಿತು. ಈಗ ಅದು ಯಾರ ಹತ್ರ ಇದೆ? ಯಾರ ಹತ್ರನೂ ಇಲ್ಲ. ಇದನ್ನು ಪುನಃ ಅಳಿಸಿ ನಾಶ ಮಾಡಿ ಇನ್ನೊಬ್ಬ ನೀತಿವಂತನ ಕೈಯಲ್ಲಿ ಕೊಡುವಂತಹ ನಿನ್ನ ದೇವರಾಗಿರುವಂಥ ಯೆಹೋವನನ್ನು ಮಾತ್ರವೇ ನಮಸ್ಕರಿಸು. ಯಾರ ಹತ್ರ ಇದೆಯೋ ಅವರನ್ನೆಲ್ಲ ಹೋಗಿ ನಮಸ್ಕರಿಸುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಯಾರು ಕೊಡುತ್ತಾರೋ ಅವರನ್ನು ನಮಸ್ಕರಿಸಬೇಕು. ಹಲ್ಲೆಲೂಯಾ. ಹಾಗಾದರೆ ಯೇಸು ಅಲ್ಲಿ ಏನು ಹೇಳುತ್ತಾರೆ? ಇದು ನನಗೆ ಬೇಕು, ಈ ಲೋಕದ ರಾಜ್ಯ ವೈಭವ. ಯಾಕಂದ್ರೆ ಎಲ್ಲವೂ ಕೂಡ ತಂದೆಯದ್ದು. ಫಸ್ಟು ಆದಾಮನಿಗೆ ಕೊಟ್ಟರು, ನೀನು ಅದನ್ನು ತೆಗೆದುಕೊಂಡೆ, ನಾವು ಅದನ್ನು ನಾಶ ಮಾಡಿದೆವು. ಮತ್ತೆ ಫ್ರೆಶ್ ಆಗಿ ನೋಹನಿಗೆ ಕೊಟ್ಟೆವು.
ಮತ್ತೆ ಅವನಿಂದ ತೆಗೆದುಕೊಂಡೆ. ಈಗ ಅವನು ಹೇಳುತ್ತಾನೆ, ಇಬ್ಬರಿಂದ ತೆಗೆದುಕೊಂಡೆ ಅಲ್ವಾ, ಇದನ್ನು ತೆಗೆದುಕೊಳ್ಳುವುದಕ್ಕೆ ತಾನೇ ನೀವು ಬಂದದ್ದು. ನನ್ನನ್ನು ನಮಸ್ಕರಿಸು, ನಾನು ನಿಮಗೆ ಕೊಡುತ್ತೇನೆ. ಯೇಸು ಹೇಳುತ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಮಾತ್ರವೇ ಆರಾಧನೆ ಮಾಡು. ಯಾಕೆ ಗೊತ್ತಾ? ಇದು ಇನ್ನೊಬ್ಬನ ಕೈಯಿಂದ ನೀನು ತೆಗೆದುಕೊಂಡದ್ದು, ಆದರೆ ನಿನಗೂ ಹಾಗೂ ಇನ್ನೊಬ್ಬನಿಗೂ ಒಬ್ಬರು ಕೊಟ್ಟರಲ್ವಾ, ಅವರನ್ನು ನಾನು ನಮಸ್ಕರಿಸಿದ್ರೆ ಅವರೇ ನನಗೆ ಇದನ್ನು ಕೊಡುತ್ತಾರೆ. ಅನೇಕ ಸಮಯದಲ್ಲಿ ನಾವು ಮೀಡಿಯೇಟರನ್ನೇ ಹುಡುಕಿಕೊಂಡು ಹೋಗುತ್ತೇವೆ. ಅಧಿಕಾರಕ್ಕೂ ದೊರೆತನ ಮಾಡುವುದಕ್ಕೂ ಏನು ವ್ಯತ್ಯಾಸ? ಅದೇ ರೀತಿಯಾಗಿಯೇ ಬೈಬಲ್ನಲ್ಲಿ ಶತಾಧಿಪತಿ ಇದ್ದಾನೆ. ಅವನು ಹೇಳುತ್ತಾನೆ, ಒಬ್ಬನು ಬಾ ಅಂದರೆ ಬರುತ್ತಾನೆ, ಹೋಗು ಅಂದರೆ ಹೋಗುತ್ತಾನೆ. ಈಗ ಅವನ ಕೈಲಿ ಅಧಿಕಾರ ಇದೆ. ಆದರೆ ಶತಾಧಿಪತಿಯನ್ನೇ ಆಳುವಂಥ ಅಧಿಕಾರವು ಹೇರೋದನ ಕೈಯಲ್ಲೂ ಪಿಲಾತನ ಕೈಯಲ್ಲೂ ಇತ್ತು. ಅರ್ಥವಾಗುತ್ತಿದೆ ನಿಮಗೆ? ಈಗ ಈ ಸ್ಥಳದಲ್ಲಿ ಸೈತಾನನ ಕೈಯಲ್ಲಿರುವಂಥದ್ದು ಅಧಿಕಾರ ಕೊಡಲ್ಪಟ್ಟಿರುವಂಥದ್ದು. ದೊರೆತನ ಮಾಡುವುದು ಕರ್ತನು. ಅರ್ಥವಾಗುತ್ತಿದೆ ನಿಮಗೆ? ಈಗ ನೀವು ಅಧಿಕಾರಿ ಕೈಯಿಂದ ತೆಗೆದುಕೊಳ್ಳಬೇಕಾ, ದೊರೆತನ ಮಾಡುವವರ ಕೈಯಿಂದ ತೆಗೆದುಕೊಳ್ಳಬೇಕಾ? ದೊರೆತನ ಮಾಡುವವರಿಂದ ತೆಗೆದುಕೊಳ್ಳಬೇಕು. ಆದರೆ ಅಧಿಕಾರಿ ಹೇಳುತ್ತಾನೆ, ಪ್ಯೂನ್ ಹೇಳುತ್ತಾನೆ, ಏನು ಹೇಳುತ್ತಾನೆ ಗೊತ್ತಾ? ಒಂದು 500 ರೂಪಾಯಿ ಕೊಡ್ರಿ, ನಾನು ನಿಮಗೆ ಸರ್ಟಿಫಿಕೇಟ್ ಕೊಡಿಸುತ್ತಾನೆ. ಆನಂತರ ಹೇಳುತ್ತಾನೆ, ನನ್ನನ್ನು ಮೀರಿ ನೀವು ತೆಗೆದುಕೊಳ್ಳುತ್ತೀರಾ? ಹೇಗೆ ತೆಗೆದುಕೊಳ್ಳುತ್ತೀರಾ ನಾನು ನೋಡೇ ಬಿಡುತ್ತೇನೆ. ಪ್ಯೂನ್ ಹತ್ರ ಹೇಳಬೇಕು, ಇಲ್ಲಿ ನೋಡು, ನಿನಗೆ ಅವರು ದೊರೆತನ ಮಾಡುವಂಥವರು. ಅವರ ಹತ್ರ ಹೋಗಿ ಕೊಡಿಸುವಂಥದ್ದು ನಿನ್ನ ಕೆಲಸ ಬೇಕಾದರೂ ಆಗಿರಬಹುದು. ಆದರೆ ಒಳಗೆ ಕೂತಿದ್ದಾರಲ್ಲ, ಅವರು ನಮ್ಮ ಅಪ್ಪ. ಅವರನ್ನು ಸಂಧಿಸುವುದಕ್ಕೆ ನೀನು ನಡುವೆ ನನಗೆ ಅವಶ್ಯವಿಲ್ಲ. ನಾನೇ ನೇರವಾಗಿ ಹೋಗಿ ಅವರಿಂದ ತೆಗೆದುಕೊಳ್ಳುತ್ತೇನೆ. ಅದನ್ನೇ ಯೇಸು ಹೇಳುತ್ತಾರೆ, ನಿನ್ನ ದೇವರಾಗಿರುವಂಥ ಯೆಹೋವನನ್ನು ಮಾತ್ರವೇ ಆರಾಧಿಸಬೇಕು. ಯಾಕೆ? ನೀನು ಹೋಗಿ ಕೊಡಿಸುವವನು, ಅವರು ನೇರವಾಗಿ ಕೊಡುವವರು. ಅವರು ಅಧಿಕಾರಿಯಲ್ಲ, ದೊರೆತನ ಮಾಡುವವರು. ಹಲ್ಲೆಲೂಯ. ಇದಕ್ಕಾಗಿಯೇ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾನೆ. ಬೆಟ್ಟದ ಮೇಲೆ ಹೋಗಿ ಯಾಕೆ ಕಾರ್ಯವನ್ನು ತೋರಿಸುತ್ತಾನೆ ಅಂದರೆ, ಇದು ಬೆಟ್ಟದ ಮೇಲೆ ಕೊಡಲ್ಪಟ್ಟ ಅಧಿಕಾರ. ಆ ಅಧಿಕಾರವು ನನ್ನ ಕೈಯಲ್ಲಿದೆ. ಇದನ್ನು ನೀನು ನನ್ನ ಹತ್ರ ಕೇಳು, ನಾನು ಕೊಡುತ್ತೇನೆ. ನನಗೆ ಬೇಕಾಗಿರುವುದು ನೀನು ನಮಸ್ಕರಿಸಿದರೆ ಸಾಕು. ಅವ್ರು ಹೇಳುತ್ತಾರೆ, ನೋಹನು ಯಾವ ಬೆಟ್ಟದಲ್ಲಿ ಯಾರನ್ನು ನಮಸ್ಕರಿಸಿ ಇದನ್ನು ತೆಗೆದುಕೊಂಡನೋ ಅವರನ್ನು ನಮಸ್ಕರಿಸಿ ನಾನು ತೆಗೆದುಕೊಳ್ಳುತ್ತೇನೆ, ನಿನ್ನನ್ನು ನಮಸ್ಕರಿಸುವುದಿಲ್ಲ ಎಂಬುದಾಗಿ ಅವರು ಹೇಳುತ್ತಾರೆ. ಹಲ್ಲೆಲೂಯ. ಕಡೆಯದಾಗಿ ಈಗ ಸೈತಾನನು ಅಲ್ಲಿ ಹೇಳುತ್ತಾನೆ, 4ನೇ ಅಧ್ಯಾಯ 9 ಹಾಗೂ 10ನೇ ವಾಕ್ಯವನ್ನು ಓದಿರಿ. ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು. ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹಾಗೆ 11ನೇ ವಾಕ್ಯವನ್ನು ಓದೋಣ. ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಚೆನ್ನಾಗಿ ಗಮನಿಸಿರಿ, ಇದು ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಇರುವುದರಲ್ಲಿಯೇ ಬಹಳ ಮುಖ್ಯವಾದ ಲಾಸ್ಟ್ ಸ್ಟೇಜ್, ದೇವಾಲಯದ ಉಪ್ಪರಿಗೆ. ಈ ದೇವಾಲಯದ ಶಿಖರ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಅಂದರೆ ಆಲಯದ ಗೋಪುರ. ಈಗ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಇದ್ದುಕೊಂಡು ಅವರನ್ನು ನಿಲ್ಲಿಸಿ ಒಂದು ಮಾತನ್ನು ಹೇಳುತ್ತಾನೆ, ಇಲ್ಲಿಂದ ಏನು ಮಾಡಿ ಕೆಳಕ್ಕೆ ಧುಮುಕಿರಿ. ಧುಮುಕುದ್ರಿ ಅಂದರೆ ವಾಕ್ಯ ಹೇಳುತ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಯಾರಿಗೆ ಅಪ್ಪಣೆ ಕೊಡುತ್ತಾರೆ? ದೂತರಿಗೆ ಅಪ್ಪಣೆ ಕೊಡುತ್ತಾರೆ. ಈಗ ಇವನು ಕರೆದುಕೊಂಡು ಹೋದದ್ದು, ನಾನು ಮುಂಚೆ ವಾಕ್ಯವನ್ನು ಓದುತ್ತಿರುವಾಗ ನನಗೆ ಒಂದು ಅನ್ನಿಸಿತು. ಏನೆಂದರೆ, ಆ ಗೋಪುರ ಎನ್ನುವಂಥದ್ದು ಅರಮನೆಯಲ್ಲಿ ದಾವೀದನು ಏನು ಮಾಡುತ್ತಾನೆ, ಉಪ್ಪರಿಗೆಯಲ್ಲಿ ನಡೆದಾಡುತ್ತಾನೆ. ಆನಂತರವಾಗಿ ಅಬ್ಷಲೋಮನು, ನೆಬುಕದ್ನೆಚ್ಚರನು, ಇದೆಲ್ಲವೂ ಕೂಡ ಅರಮನೆಯ ಉಪ್ಪರಿಗೆ. ಆದರೆ ಇಲ್ಲಿ ಏನು ಹೇಳುತ್ತದೆ ನೋಡಿರಿ, ಮತ್ತಾಯ 4ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ಚೆನ್ನಾಗಿ ಗಮನಿಸಿರಿ, ಇದು ಅರಮನೆಯ ಉಪ್ಪರಿಗೆ ಅಲ್ಲ, ಇಲ್ಲಿ ಹೇಳಲ್ಪಟ್ಟಿರುವುದು ಅರಮನೆಯ ಗೋಪುರವಲ್ಲ. ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು ಸಂಪೂರ್ಣವಾಗಿ ಯಾವುದರ ಕುರಿತಾಗಿ? ದೇವಾಲಯದ ಗೋಪುರ ಅಥವಾ ಪರಿಶುದ್ಧ ಪಟ್ಟಣದ ಗೋಪುರ. ಈಗ ಈ ಪರಿಶುದ್ಧ ಪಟ್ಟಣದ ಗೋಪುರದಲ್ಲಿ ಅರಸನ ವಾಸಿಸುತ್ತಿರುವುದು ಯಾರು? ಚೆನ್ನಾಗಿ ಗಮನಿಸಿರಿ, ಪರಿಶುದ್ಧ ಪಟ್ಟಣ ಇದು ಸ್ಪಿರಿಚುವಲ್. ದೇವಾಲಯ ಎನ್ನುವಂಥದ್ದು ಆತ್ಮಿಕ ಕಾರ್ಯ. ಈ ಆತ್ಮಿಕವಾದ ಕಾರ್ಯದಲ್ಲಿ, ದೇವಾಲಯದಲ್ಲಿ ಯೇಸು ಕ್ರಿಸ್ತನು ಬರುವ ತನಕ ಈ ದೇವಾಲಯ ಗೋಪುರವೋ, ಆ ನಂತರವಾಗಿ ಇದು ಯಾರ ಕಂಟ್ರೋಲಲ್ಲಿ ಹೋಯಿತು? ಮೊದಲು ಆದಾಮಿನಿಂದ ಯಾರ ತನಕ? ನೋಹನ ತನಕ. ಎರಡನೆಯದಾಗಿ ನೋಹನಿಂದ ದೇವಾಲಯ ಬರುವ ತನಕ, ಅಂದರೆ ಸೊಲೊಮೋನನ ಕಾಲದ ತನಕ ಯಾರ ಹತ್ರ ಬಂತು? ಸೈತಾನನ ಕೈಗೆ ಬಂತು. ಈಗ ದೇವಾಲಯ ಸ್ಪಿರಿಚುವಲ್. ಈ ದೇವಾಲಯವನ್ನು ಕರ್ತನು ಕಟ್ಟುತ್ತಾರೆ, ಜೆರುಬ್ಬಾಬೆಲನಿಟ್ಟು ಕಟ್ಟುತ್ತಾರೆ. ಹಿಂದಿನ ಮಹಿಮೆಗಿಂತಲೂ
ನಂತರದ ಆಲಯದ ಮಹಿಮೆ ಅಧಿಕವಾಗಿ ಇತ್ತು ಎಂಬುದಾಗಿ ಹೇಳುತ್ತಾರೆ. ಆ ಆಲಯವೇ ಇದು. ದೇವಾಲಯದ ಗೋಪುರ ಎಲ್ಲಾ ಜನರು ಬಯಸತಕ್ಕವರಲ್ಲಿ ಸಂಚರಿಸುತ್ತಾರೆ ಎಂಬುದಾಗಿ ಇದೆ. ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಕಟ್ಟಲ್ಪಟ್ಟಂತ ಆಲಯದಿಂದ ಈ ದೇವಾಲಯದ ಉಪ್ಪರಿಗೆ ಅಂದ್ರೆ ಅರಸನು ಸಂಚರಿಸುವಂತ ಜಾಗ. ಸೊ ಈ ದೇವಾಲಯದಲ್ಲಿ ಅರಸನಾಗಿ ಸಂಚರಿಸುವವರು ಯಾರು, ಈಗ ಅದು ಯಾರ ಕೈಯಲ್ಲಿ ಇದೆ ಎಂಬುದಾಗಿ ನೋಡುವುದಾದ್ರೆ ಯೆಹೆಜ್ಕೇಲ ಪುಸ್ತಕ 8ನೇ ಅಧ್ಯಾಯ 6ನೇ ವಾಕ್ಯ. ಆಗ ಆತನು ನನಗೆ, ನರಪುತ್ರನೇ, ಇವರು ಮಾಡುವುದನ್ನು ನೋಡಿದೀಯಾ? ಇಸ್ರಾಯೇಲ್ ವಂಶದವರು ಇಲ್ಲಿ ನಡೆಸುವ ಅಧಿಕ ದುರಾಚಾರಗಳನ್ನು ಕಂಡೀಯಾ? ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತು. ಬಾ, ಇವುಗಳಿಗಿಂತ ಇನ್ನೂ ಹೆಚ್ಚಾದ ದುರಾಚಾರಗಳನ್ನು ನೋಡುವಿ ಎಂದು ಹೇಳಿದನು. ಈಗ ಇಸ್ರಾಯೇಲ್ ವಂಶದವರು ಇಲ್ಲಿ ನಡೆಸುವ ಅಧಿಕ ದುರಾಚಾರಗಳನ್ನು ಆಲಯದಲ್ಲಿ ಯಾರು ಬಂದಿದ್ದಾರೆ? ಸೈತಾನನು ಬಂದಿದ್ದಾನೆ. ಸೈತಾನನು ಬಂದು ಒಳಗೆ ಅವನು ಕೂತಿದ್ದಾನೆ. ನೀವು 8ನೇ ಅಧ್ಯಾಯದಲ್ಲಿ ಓದುವಾಗ 3ನೇ ವಾಕ್ಯವನ್ನು ಓದಿರಿ. ಆಗ ತೇಜೋರೂಪಿಯ ಮನುಷ್ಯ ಹಸ್ತದಂತ ಹಸ್ತವನ್ನು ಚಾಚಿ ನನ್ನ ಚಂಡಿಕೆಯನ್ನು ಹಿಡಿಯಲು ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಭೂಮಿಯಾಕಾಶಗಳ ನಡುವೆ ಯೆರೂಸಲೇಮಿನವರೆಗೆ ಒಯ್ದು ಒಳಗಣ ಪ್ರಾಕಾರದ ಬಡಗಣ ಬಾಗಿಲ ಮುಂದೆ ದೇವರನ್ನು ರೋಷಗೊಳಿಸುವ ವಿಗ್ರಹವು ಮೊದಲಿದ್ದ ಸ್ಥಳದಲ್ಲಿ ನಿಲ್ಲಿಸಿದ ಹಾಗೆ ದೇವರ ದರ್ಶನದಲ್ಲಿ ಕಂಡುಬಂತು. ರೋಷಗೊಳಿಸುವಂತ ವಿಗ್ರಹ ಎಲ್ಲಿತ್ತು? ದೇವಾಲಯದ ಒಳಗೆ. ಈಗ ಆ ದೇವಾಲಯವನ್ನು ಸಂಪೂರ್ಣವಾಗಿ ದೇವರೇನು ಹೇಳುತ್ತಾರೆ? ಈ ದೇವಾಲಯದಲ್ಲಿ ಅಸಹ್ಯವು ಬಂದಿದೆ. ಆ ಆಲಯವು ಸಂಪೂರ್ಣವಾಗಿ ಸೈತಾನನ ಕಂಟ್ರೋಲ್ಗೆ ಹೋಗಿದೆ. ಈಗ ಈ ಆಲಯದ ಕಾರ್ಯಗಳೆಲ್ಲವೂ ಕೂಡ ನಡೆಯುವುದಕ್ಕೆ ಆರಂಭವಾಗಿದೆ. ಈಗ ಯೇಸು ಬರುವಾಗ ಆಲಯವು ಹೇಗೆ ಇದೆ ಅಂದರೆ ಎಲ್ಲ ಸ್ಪಿರಿಚುವಲ್ ಆಗಿ ಖಾಲಿ. ಈಗ ಅವನೇನು ಹೇಳುತ್ತಾನೆ? ಈ ದೇವಾಲಯದ ಗೋಪುರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಕರೆದುಕೊಂಡು ಹೋಗಿ ದೇವರಿಗೆ ಹೇಳಿದಂತಹ ಮಾತು, ಕೆಳಕ್ಕೆ ಧುಮುಕು. ಯಾಕೆ ಎಂಬುದಾಗಿ ನೋಡುವುದಾದ್ರೆ ನಾನು ಧ್ಯಾನಿಸಿದಂಥದ್ದನ್ನು ಹೇಳುತ್ತೇನೆ. ನಾನು ಓದುವಾಗ ಒಂದು ಕಾಲದಲ್ಲಿ ಈ ಸೈತಾನನು ದೇವರಿಗೆ ಕೆಳಗೆ ಇದ್ದುಕೊಂಡು, ಅವರು ಮೇಲೆ ಸಿಂಹಾಸನದಲ್ಲಿ ಕೂತಿದ್ದಾರೆ, ಇವನು ಕೆಳಗೆ ದೇವರ ಮುಂಭಾಗದಲ್ಲಿ ನಿಲ್ಲುವವನಾಗಿ ಇದ್ದ, ಕೇರೋಬಿಯಾಗಿ ಇದ್ದ. ಇವನನ್ನೇ ದೇವರು ಅಲ್ಲಿಂದ ಕೆಳಗೆ ತಳ್ಳುತ್ತಾರೆ. ಇವರೇ ಅವನನ್ನು ಏನು ಮಾಡಿದ್ದಾರೆ? ಕೆಳಗೆ ತಳ್ಳಿದ್ದಾರೆ. ಇವನು ಕರ್ತನನ್ನು ಆರಾಧಿಸಬೇಕಾದವನು, ರಾತ್ರಿ ಹಗಲು ದೇವರನ್ನು ಆರಾಧಿಸಬೇಕಾದ ದೂತನು. ಆದರೆ ನಡೆದದ್ದು ಏನೆಂದರೆ, ನಾನು ಆರಾಧನೆಯ ಗುಂಪಿಗೆ ನಾಯಕನಾಗುತ್ತೇನೆ. ಯೆಶಾಯ ಪ್ರವಾದನೆಯ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಈಗ ಇಲ್ಲಿ ನಡೆದದ್ದೇನು? ಅದರಲ್ಲಿ ಸ್ವಲ್ಪ ಆ ವಾಕ್ಯವನ್ನು ಸ್ವಲ್ಪ ಗಮನಿಸಿ ನೋಡಿರಿ. ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ, ಇದು ಚಿಯೋನಿನಲ್ಲಿರುವಂಥದ್ದು, ಪರಲೋಕದಲ್ಲಿರುವುದರ ಕುರಿತಾಗಿ ಹೇಳಲ್ಪಟ್ಟಿದೆ. ಅದೇ ರೀತಿಯಾಗಿ ಭೂಮಿಯಲ್ಲೂ ಕೂಡ ದೇವರಿಗೆ ಉತ್ತರ ದಿಕ್ಕಿನಲ್ಲಿ ಒಂದು ಪರ್ವತದಲ್ಲಿ ಆರಾಧನೆಯ ಸ್ಥಳ ದೇವರಿಗೆ ಇದೆ. ಅದು ಯಾವುದು ಎಂದು ಕೇಳುವುದಾದರೆ ಯೆರೂಸಲೇಮೇ ಉತ್ತರ ದಿಕ್ಕಿನಲ್ಲಿರುವಂಥ ಪಟ್ಟಣ. ಅಲ್ಲಿ ಟೆಂಪಲ್ ಮೌಂಟ್ ಎಂದು ಒಂದು ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿಯೇ ದೇವರ ಆಲಯವೂ ಇತ್ತು. ಈಗ ಅಲ್ಲಿ ಬೇರೆ ಒಂದು ಇದೆ. ಆ ಸ್ಥಳದಲ್ಲಿ ಆಲಯ ಇತ್ತು. ಆ ಆಲಯದಲ್ಲಿಯೇ ದೇವರು, ಜೆರುಬ್ಬಾಬೆಲನ ಆಲಯವೂ ಅದೇನೆ. ಅದರಲ್ಲೇ ದೇವರು ಸಂಚರಿಸುತ್ತಾ ಇದ್ದರು. ಅದರಲ್ಲೇ ದೇವರು ಕಾರ್ಯ ಮಾಡುತ್ತಿದ್ದರು. ಎಲ್ಲ ಇತ್ತು. ಅದನ್ನೇ ಜೆರುಬ್ಬಾಬೆಲನಿಗೆ ದೇವರು ಹೇಳುತ್ತಾರೆ. ಈಗ ಇದೇ ರೀತಿಯಾಗಿ ಪರಲೋಕದಿಂದ ಅವನು ಕೆಳಗೆ ತಳ್ಳಲ್ಪಟ್ಟ. ಪರಲೋಕ ಅಂದರೆ 2ನೇ ಆಕಾಶದಿಂದ ತಳ್ಳಲ್ಪಟ್ಟ. ಯಾತಕ್ಕಾಗಿ ಅಂದರೆ ನಾನು ಆರಾಧನೆ ಗುಂಪಿಗೆ ನಾಯಕನಾಗಿರುತ್ತೇನೆ, ನಾನು ಅಲ್ಲಿ ಕೂರುತ್ತೇನೆ ಎಂದು ಹೇಳಿದ್ದಕ್ಕೆ. ಆ ರೀತಿ ತಳ್ಳಲ್ಪಟ್ಟವನು ಕೆಳಗೆ ಬಂದು ಇಲ್ಲಿ ಇರುವಂತ ಮಾಡೆಲ್, ಯೆರೂಸಲೇಮಿನಲ್ಲಿರುವಂತಹ ಅವರ ಆಲಯದ ಮಾಡೆಲ್ ಯಾವುದು? ಪರಲೋಕದಲ್ಲಿರುವಂತಹ ಚಿಯೋನ್ ಪರ್ವತದಲ್ಲಿರುವಂತಹ ಉತ್ತರ ದಿಕ್ಕಿನಲ್ಲಿರುವಂತಹ ಆಲಯ. ಆ ರೀತಿಯಾಗಿ ಇಲ್ಲಿ ಉತ್ತರ ದಿಕ್ಕಿನಲ್ಲಿರುವ ಪರ್ವತ, ಇಲ್ಲಿ ಯೆರೂಸಲೇಮ್ ಟೆಂಪಲ್ ಮೌಂಟ್ ಅಲ್ಲಿರುವಂತಹ ಆಲಯದಲ್ಲಿ ಅವನು ಬಂದು ಕೂತ. ತಳ್ಳಲ್ಪಟ್ಟ ನಂತರ ಯಹೂದ್ಯರನ್ನು ನೇಮಾರಿಸಿ, ಇಸ್ರಾಯೇಲರನ್ನು ನೇಮಾರಿಸಿ ವಿಗ್ರಹಾರಾಧನೆ ತಂದ, ಒಳಗೆ ಕೂತುಕೊಂಡ. ಈಗ ಇವರು ಇದನ್ನು ಜಯಿಸಬೇಕು, ಇವರು ಇದನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಇವರು ಯಹೂದ್ಯರಿಗೆ ದೇವನಾಗಿ ಮಾರ್ಪಡಬೇಕು, ಮೆಸ್ಸಿಯ ಆಗಿ ಮಾರ್ಪಡಬೇಕು. ಮೂರನೆಯದಾಗಿ ಇವರನ್ನು ಕರ್ಕೊಂಡು ಹೋಗಿ ಏನ್ ಮಾಡ್ತಾನೆ? ನೀವು ಉತ್ತರ ದಿಕ್ಕಿನಲ್ಲಿರುವಂತಹ ಈ ಪಟ್ಟಣವನ್ನು ಪಡೆಯುವುದಕ್ಕಾಗಿ ತಾನೇ ಬಂದಿದ್ದೀರಾ? ನನ್ನನ್ನು ಹೇಗೆ ಕೆಳಗೆ ತಳ್ಳುದ್ರೋ ಅದೇ ಮಾತನ್ನು ಇವರನ್ನು ನೋಡಿ ಹೇಳುತ್ತಾನೆ, ಕೆಳಕ್ಕೆ ಧುಮುಕು. ಯಾವ ಸ್ಥಳದಿಂದ ಧುಮುಕಿ? ನಿಮ್ಮ ಆರಾಧನೆಯ ಸ್ಥಳದಿಂದ ಕೆಳಕ್ಕೆ ಧುಮುಕಿ. ನನ್ನನ್ನು ಆರಾಧನೆಯ ಸ್ಥಳದಿಂದ ಕೆಳಕ್ಕೆ ತಳ್ಳುದ್ರಿ ಅಲ್ವಾ? ಈಗ ಇದಕ್ಕೆ ತಾನೇ ಬಂದದ್ದು. ನನ್ನನ್ನು ತಳ್ಳುದ್ರಿ, ನಾನು ಪಾತಾಳಕ್ಕೆ ಹೋದೆ. ನೀವು ಕೆಳಗೆ ಬೀಳುವುದಾದ್ರೆ ನಿಮ್ಮನ್ನು ಕಾಪಾಡುವುದಕ್ಕೆ ಇದ್ದಾರಲ್ಲ.
ನಿಮಗೆ ದೂತರು 1000 ಗಟ್ಟಲೆ ಇದ್ದಾರಲ್ಲ, ನನ್ನನ್ನು ನೀವು ತಳ್ಳುವಾಗ ದೂತರೊಂದಿಗೆ ತಳ್ಳುದ್ರಿ. ನಾನು ಕೆಳಗೆ ಬಂದು ಬಿದ್ದೆ, ಪಾತಾಳದಲ್ಲಿ ಬಿದ್ದೆ. ನಾನು ಇಲ್ಲಿದ್ದೇನೆ, ಆದರೆ ನೀವು ಬಿದ್ದರೆ ನಿಮ್ಮನ್ನು ದೂತರು ಕಾಪಾಡುತ್ತಾರಲ್ಲ. ಆ ರೀತಿಯಾಗಿ ಇವನು ಮಾಡಿದ್ದನ್ನು ಅವರ ಮೂಲಕವಾಗಿ ಮಾಡುವುದಕ್ಕಾಗಿ, ಯಾಕಂದ್ರೆ ಇವರು ಬಯಸಿದ್ದು ಅವರ ಆಲಯ ಅವರು ಸಂಚರಿಸುವ ಆಲಯವಾಗಿ ಇರಬೇಕು. ಈಗ ಯೇಸು ಹೇಳಿದರು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬೇಡ ಎಂಬುದಾಗಿ ಬರೆದದೆಯಲ್ಲ. ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಬರೆದದೆಯಲ್ಲ. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಇದನ್ನು ನಾವು ಪರೀಕ್ಷಿಸಬಾರದೆಂಬುದಾಗಿ ಕನ್ನಡದಲ್ಲಿ ನೋಡುತ್ತೇವೆ ಅಲ್ವಾ? ಪರೀಕ್ಷಿಸಬಾರದೆಂಬುದಾಗಿ ಇದೆ ಅಲ್ವಾ? ಅದೇ ರೀತಿಯಾಗಿ ಟೆಸ್ಟ್ ಮಾಡಬಾರದು, ಎಕ್ಸಾಮಿನ್ ಮಾಡಬಾರದು ಎಂಬುದಾಗಿ ಇಂಗ್ಲಿಷಲ್ಲಿ ನಾವು ನೋಡುತ್ತೇವೆ. ಅದೇ ಇನ್ನೊಂದು ಮಾತು ಏನು ಹೇಳುತ್ತದೆ ಎಂಬುದಾಗಿ ನೋಡುವುದಾದರೆ, ಈ ಸ್ಥಳದಿಂದ ಅವರನ್ನು ರಿಮೂವ್ ಮಾಡೋದಕ್ಕೆ ನೋಡುತ್ತಾನೆ. ಉಪ್ಪರಿಗಿಂದ ಏನು ಮಾಡುವುದಕ್ಕೆ ನೋಡುತ್ತಿದ್ದಾನೆ? ರಿಮೂವ್ ಮಾಡಿ, ಇನ್ನು ಮುಂದೆ ನೀವು ಈ ಸ್ಥಳದಲ್ಲಿ ಇಲ್ಲ. ನಾನು ಪಾತಾಳದಲ್ಲಿ ಬೀಳುವ ಹಾಗೆ ನೀವು ಪಾತಾಳದಲ್ಲಿ ಬೀಳಿ. ಆಗ ಯೇಸು ಹೇಳುತ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಅವರನ್ನು ಏನ್ ಮಾಡಬೇಡ, ಪರೀಕ್ಷಿಸಬಾರದೆಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳುತ್ತಾರೆ. ಅವರನ್ನು ಏನ್ ಮಾಡಬೇಡ, ಪರೀಕ್ಷಿಸಬೇಡ. ಅದು ಎಷ್ಟು ದೊಡ್ಡ ಆಶ್ಚರ್ಯ ನೋಡಿರಿ. ಈಗ ಸೈತಾನನು ಅವರನ್ನು ಬಿಟ್ಟು ಹೋಗುತ್ತಾನೆ. ವಾಕ್ಯ ಏನು ಹೇಳುತ್ತದೆ ಅಲ್ಲಿ? ಲೂಕ 4ರಲ್ಲಿ ಇದನ್ನು ಹೇಳಿದ ನಂತರವಾಗಿ 13ನೇ ವಾಕ್ಯದಲ್ಲಿ, ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ಅಷ್ಟೇ, ಮುಗಿಯಿತು. ಈಗ ಯೇಸು ಆದಾಮನಿಂದ ಕೊಡಲ್ಪಟ್ಟದ್ದನ್ನು ಜಯಿಸಿದರು. ತಿನ್ನುವುದಿಲ್ಲ ಎಂದು ಹೇಳಿ ಜಯಿಸಿದರು. ಎರಡನೆಯದಾಗಿ, ಬೆಟ್ಟದ ಮೇಲೆ ತೋರಿಸಲ್ಪಟ್ಟಾಗ ನಿನ್ನನ್ನು ಆರಾಧಿಸುವುದಿಲ್ಲ, ಇದನ್ನು ಕೊಡುವಂತವರನ್ನು ಆರಾಧಿಸುತ್ತೇನೆ, ಅವರಿಂದಲೇ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಕಡೆಯದಾಗಿ ದೇವಾಲಯವನ್ನು ಕೂಡ ಜಯಿಸಿದರು. ಹೇಗೆ ಜಯಿಸಿದರು ಓದಿರಿ. ಯೋಹಾನ 10:23ನೇ ವಾಕ್ಯವನ್ನು ಓದಿರಿ. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ, ಅದೇ ಉಪ್ಪರಿಗೆ, ಅರಸನ ಉಪ್ಪರಿಗೆ, ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇದ್ದರು. ಎಲ್ಲಿ ತಿರುಗಾಡುತ್ತಾ ಇದ್ದರು? ಇವನು ಎಲ್ಲಿದ್ದ? ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ಓದುದಲ್ವಾ? ಅವನು ದೇವರ ಪರ್ವತದಲ್ಲಿ ತಿರುಗಾಡುತ್ತಾ ಇರುವವನಾಗಿದ್ದ. ಯಾರು? ಸೈತಾನನು. ಯೆಹೆಜ್ಕೇಲ 28:14. ಯೆಹೆಜ್ಕೇಲ ಪ್ರವಾದನೆಯ ಪುಸ್ತಕ 28ನೇ ಅಧ್ಯಾಯ 14ನೇ ವಾಕ್ಯ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೇರೋಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ಇವನು ತಿರುಗಾಡುತ್ತಾ ಇದ್ದ ನೋಡಿ. ಅದರ ಮಾಡೆಲೇ ಕೆಳಗೆ ಇರುವಂಥದ್ದು. ಈ ಮಾಡೆಲ್ನಿಂದ ಅಲ್ಲಿಂದ ಇವನನ್ನು ರಿಮೂವ್ ಮಾಡಿದರು. ಈಗ ಕೆಳಗೆ ಒಂದು ರೂಪಿಸಿದರು, ಪರ್ವತ, ಆಲಯ. ಅವರು ಅದರಲ್ಲಿ ಇವರನ್ನು ತಳ್ಳಿ ಇವರಿಗೆ ಬದಲಾಗಿ ಅವನು ಬಂದ. ಈಗ ಆ ಸ್ಥಳದಲ್ಲಿ ಇದ್ದುಕೊಂಡು ಯೇಸು ಮತ್ತೆ ಸಂಚರಿಸಬೇಕು, ಮತ್ತೆ ಅಧೀನಪಡಿಸಿಕೊಳ್ಳಬೇಕು, ಆಲಯದ ಮಂಟಪವನ್ನು ಅಧೀನಪಡಿಸಿಕೊಳ್ಳಬೇಕು. ಈಗ ಮತ್ತೆ ಆಲಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ನೀವು ಆದಾಮನಿಂದ ಬಂದದನ್ನು ಜಯಿಸಿದ್ದಾಯ್ತು, ನೋಹನಿಂದ ಬಂದದನ್ನು ಜಯಿಸಿದ್ದಾಯ್ತು. ಕಡೆಯದಾಗಿ ಸ್ಪಿರಿಚುವಲ್ ಆಗಿ ಆಲಯದ ಮಂಟಪವನ್ನು ಜಯಿಸಬೇಕು. ಆ ಸ್ಥಳದಲ್ಲಿ ಈಗ ಅವನು ಹೇಳುತ್ತಾನೆ, ಇಲ್ಲಿಂದ ಕೆಳಗೆ ಧುಮುಕಿ ಎಂಬುದಾಗಿ. ಯಾಕೆ? ಇದೇ ರೀತಿ ಪರಲೋಕದಿಂದ ನನ್ನನ್ನು ಕೆಳಗೆ ತಳ್ಳಿದ್ದೀರಾ, ನಾನು ಪಾತಾಳದಲ್ಲಿ ಬಿದ್ದೆ. ಈಗ ಇವರು ಹೇಳುತ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬೇಡ. ಕರ್ತನಿಗೆ ಈಗ ಸೈತಾನನ ಶೋಧನೆಯೂ ಮುಗಿಯಿತು. ಯೇಸು ಹೇಳುತ್ತಾರೆ, ಶಿಲುಬೆಗೆ ಹೋಗುವ ಮುನ್ನ ಯೇಸು ಹೇಳುತ್ತಾರೆ, ಇನ್ನು ಶಿಲುಬೆಗೆ ಹೋಗಿಲ್ಲ. ಅವರು ಹೇಳುತ್ತಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೇಗೆ ಜಯಿಸಿದರು? ಮೊದಲನೇ ರೌಂಡಲ್ಲೇ ಈ 3 ಜಯಿಸಿ ಮುಗಿಸಿದರು. ಈ ರೀತಿಯಾಗಿ ಒಂದೊಂದನ್ನೇ ಯೇಸು ಜಯಿಸುತ್ತಾ ಬಂದರು. ಕಡೆಯದಾಗಿ ಈಗ ಆದಾಮನ ಬಳಿ ಇದ್ದದ್ದು ಯೇಸುವಿನ ಹತ್ರನೇ ಇದೆ ಎನ್ನುವುದಕ್ಕೆ ಏನು ಪ್ರೂಫ್? ಕಡೆಯದಾಗಿ ಓದಿ ಮುಗಿಸೋಣ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ. ಹಾಗಂದ್ರೆ ಏನು ಅರ್ಥ? ಆದಾಮನಿಗೆ ದೊರೆತನ ಮಾಡು ಎಂಬುದಾಗಿ ಹೇಳಿದರು. ನೋಹನಿಗೆ ಎಲ್ಲವೂ ನಿನ್ನ ಸ್ವಾಧೀನಕ್ಕೆ ಕೊಡಲ್ಪಟ್ಟಿದೆ ಅಂತ ಹೇಳಿದರು. ಈಗ ಅವೆಲ್ಲವೂ ಕೂಡ ಇವರ ಕೈಗೆ ಬಂದು ಸೇರಿದೆ ಎಂಬುದಾಗಿ ಅರ್ಥ. ಸಕಲಕ್ಕೂ ಕೂಡ ಇವರೇ ಅರಸನಾಗಿ ಇದ್ದಾರೆ. ಆದಾಮನಿಂದ ಬಂದದವರು ತಿಂದು ಸೋತದನ್ನು ಇವರು ತಿನ್ನದೆಯೇ ಗೆದ್ದರು. ಅಲ್ಲಿ ಬೆತ್ತಲೆಯ ನಿಮಿತ್ತವಾಗಿ ಬೆಟ್ಟದ ಮೇಲೆ ಕೊಡಲ್ಪಟ್ಟದನ್ನು ಇವರು ಬೆಟ್ಟದ ಮೇಲೆ ಹೋಗಿ ಪಡೆದುಕೊಂಡು ಬಂದರು. ಕಟ್ಟಲ್ಪಟ್ಟಂತ ಆಲಯದಲ್ಲಿ ಸಂಚರಿಸುತ್ತಾ ಇದ್ದಂತಹ ಸ್ಥಳವನ್ನು ಅವನಿಂದ ಇವರು ತೆಗೆದುಕೊಂಡರು. ಈಗ ಇವರು ಮಧ್ಯಸ್ಥನಾಗಿ ನಮಗಾಗಿ ನಿಂತಿದ್ದಾರೆ. ಈಗ ಕರ್ತನು ಹೇಳುತ್ತಾರೆ, ಇದೆಲ್ಲದಕ್ಕೂ ಕೂಡ ಅಧಿಪತಿಯಾಗಿ ನಾನಿದ್ದೇನೆ. ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮೊದಲನೆಯ ಶೋಧನೆಯ ಹಿಂದೆ ಈ 3 ಜಯವೂ ಇದೆ. ಈ 3 ಜಯ. ಈಗ ಈ 3 ಕೂಡ ಯೇಸು ಜಯಿಸಿದ್ದಾರೆ. ನಮ್ಮ ಅಪ್ಪ ಎಲ್ಲವನ್ನೂ ಕೂಡ ಜಯಿಸಿ ಮುಗಿಸಿದ್ದಾರೆ. ವಾಕ್ಯ ಹೇಳುತ್ತದೆ, ನಾನು ಎಲ್ಲವನ್ನೂ ಕೂಡ ನಿಮಗೆ ಕೊಟ್ಟಿದ್ದೇನೆ. ನಾನು ನನ್ನ ಬಳಿಯಲ್ಲಿರುವಂತೆ ಎಲ್ಲವನ್ನೂ ಏನ್ ಮಾಡಿದ್ದೇನೆ? ನಿಮಗೆ ಕೊಟ್ಟಿದ್ದೇನೆ. ಹಾಗಾದರೆ
ಕರ್ತನು ಸಕಲ ವಿಷಯದಲ್ಲೂ ಕೂಡ ನಮ್ಮನ್ನು ಅಧಿಕಾರಿಯಾಗಿ ಇಟ್ಟಿದ್ದಾರೆ. ಹಾಲೆಲೂಯ. ಯಾವಾಗ ದೇವರಾಗಿರುವಂಥ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರ ರಕ್ತದಿಂದ ತೊಳೆಯಲ್ಪಟ್ಟು ಒಳಗೆ ಪ್ರವೇಶಿಸಿದಿರೋ, ಇವರು ಭೂರಾಜರಿಗೆ ಒಡೆಯನು. ಅವನು ತಲೆ ಜಜ್ಜಲ್ಪಟ್ಟಂತಹ ಸೈತಾನನು. ಅವನು ಕೆಳಗೂ ಸೋತವನು, ಮೇಲೂ ಸೋತವನು, ಆಲಯದಲ್ಲೂ ಸೋತವನು. ನಮ್ಮ ದೇವರು ಧರೆಯಲ್ಲೂ ಜಯಿಸಿದವನು, ಬೆಟ್ಟದಲ್ಲೂ ಜಯಿಸಿದವನು, ಉಪ್ಪರಿಗೆಯಲ್ಲೂ ಜಯಿಸಿದವನು. ಅವರು ಅದಕ್ಕೂ ಮೇಲೆ ಗಾಳಿ ಸಮುದ್ರವನ್ನು ಕೂಡ ಜಯಿಸಿದವರು. ಆ ದೇವರು ನಮ್ಮ ದೇವರಾಗಿ ಇದ್ದಾರೆ. ಆ ತಂದೆಯು ನಮ್ಮ ತಂದೆಯಾಗಿ ಇದ್ದಾರೆ. ಹಾಗೆ ಇರುವಾಗ ಯಾಕೆ ನಿಮಗೆ ಭಯ? ಇಂದು ಒಂದು ಗುಂಪು ದೇವರಿಗೆ ಭಯಪಡುವುದಕ್ಕಿಂತಲೂ ಸೈತಾನನಿಗೆ ಹೆಚ್ಚು ಭಯಪಡುತ್ತಿದ್ದಾರೆ. ನಿಮಗೆ ವಿರೋಧವಾಗಿ ಕಲ್ಪಿಸುವ ಯಾವುದೇ ಆಯುಧಗಳು ಕೂಡ ಫಲಿಸುವುದೇ ಇಲ್ಲ. ಒಂದು ಆಯುಧವೂ ಕೂಡ ಫಲಿಸುವುದಿಲ್ಲ. ಕರ್ತನು ನಮ್ಮ ದೇವರು ಜಯ ಹೊಂದಿದವನಾಗಿ ಇದ್ದಾನೆ. ಹಲ್ಲೆಲೂಯ. ನೀವು ಹಾಗೂ ನಾನು ಆತನ ಮಕ್ಕಳಾಗಿ ಇದ್ದೇವೆ. ನಾವೆಲ್ಲರೂ ಕೂಡ ಪ್ರಾರ್ಥಿಸುವುದಕ್ಕಾಗಿ ಎದ್ದು ನಿಲ್ಲೋಣವ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಸಂತೋಷವಾಗಿ. ನಮ್ಮ ದೇವರು ಜಯ ಕೊಡುವಂತ ದೇವರು, ಜಯ ಹೊಂದಿದ ದೇವರು. ಶಿಲುಬೆಯಲ್ಲಿ ಮಾತ್ರವಲ್ಲ, ಈಗೋ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಆಮೇಲೆ ಹೇಳುತ್ತಾರೆ, ನಾನು ಜಯ ಹೊಂದಿದಂತಹ ದೇವರು, ಜಯ ಹೊಂದಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿರುವಂತಹ ದೇವರು. ಅವರು ನಮ್ಮ ದೇವರು, ನಮ್ಮ ತಂದೆಯವರು. ಅವರು ನಮಗೋಸ್ಕರವಾಗಿ ತಂದೆಯ ಬಲಪಾರ್ಶ್ವದಲ್ಲಿದ್ದು ಬೇಡಿಕೊಳ್ಳುತ್ತಿದ್ದಾರೆ. ನಿನಗೆ ಯಾಕೆ ಭಯ? ಯಾವುದರ ಕುರಿತಾಗಿ ಭಯಪಡಬೇಡಿ. ಭವಿಷ್ಯದ ಕುರಿತಾಗಿ ಭಯ, ಮಕ್ಕಳ ಕುರಿತಾಗಿ ಭಯ, ವ್ಯಾಪಾರದ ಕುರಿತಾಗಿ ಭಯ, ಹಣದ ಕುರಿತಾಗಿ ಭಯ. ನನ್ನ ಬಳಿ ಇರುವಂತಹ ದೇವರು ಆಶೀರ್ವಾದವುಳ್ಳ ದೇವರು. ನಾವು ಶಪಿಸಲ್ಪಟ್ಟ ಆದಾಮನಿಗೆ ಹುಟ್ಟಿದವರಲ್ಲ. ನಾವು ಶಪಿಸಲ್ಪಟ್ಟ ಕಾಯಿನನಿಗೆ ಹುಟ್ಟಿದವರಲ್ಲ. ನಾವು ಜಯಿಸಲ್ಪಟ್ಟಂತ ಯೇಸುವಿಗೆ ಹುಟ್ಟಿದಂತಹ ಮಕ್ಕಳು. ಅವರ ಬೀಜವು ನಮ್ಮಲ್ಲಿ ವಾಸ ಮಾಡುತ್ತಾ ಇದೆ. ಅವರು ನಮ್ಮ ತಂದೆಯಾಗಿ ಇದ್ದಾರೆ. ಹಾಲೆಲೂಯ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲವನ್ನೂ ಕೂಡ ಜಯಿಸಿದಂತಹ ನನ್ನ ದೇವರು, ಮರಣವನ್ನು ಕೂಡ ಜಯಿಸಿದಂತಹ ನನ್ನ ದೇವರು, ಭೂಮಿ ಆಕಾಶವನ್ನು ಆಳುವಂತಹ ನನ್ನ ದೇವರು, ಸರ್ವ ಲೋಕವನ್ನು ಕೂಡ ಆಳುವಂತಹ ನನ್ನ ದೇವರು, ಭೂಮಿಯ ಕೆಳಗೆ ಆಕಾಶದ ಮೇಲೆ ಮೇಲಾದಂತಹ ನಾಮವನ್ನು ಹೊಂದಿರುವಂತಹ ದೇವರು, ಅಂಡ ಸರಾಸರವನ್ನು ಕೂಡ ಆಳುವಂತಹ ದೇವರು. ನಮ್ಮ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಮಗೆ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಾವು ಈ ಜಯವನ್ನು ಅರ್ಥ ಮಾಡಿಕೊಳ್ಳಲು, ನಾವು ಈ ಅಧಿಕಾರವನ್ನು ಅರ್ಥ ಮಾಡಿಕೊಳ್ಳಲು, ನಾವು ಸರ್ವಶಕ್ತನಾದಂತಹ ದೇವರ ಮಕ್ಕಳೆಂಬುದಾಗಿ ಅರಿತುಕೊಳ್ಳಲು ಕರ್ತನೇ ಕೃಪೆ ಮಾಡಿರಿ ಅಪ್ಪ. ಭೂಮಿಯಲ್ಲೂ ದೇವರೇ, ಬೆಟ್ಟದಲ್ಲಿಯೂ ಸಮುದ್ರದಲ್ಲೂ ಅರಸುತನ ಮಾಡಿದಂಥ ದೇವರು ನೀವಪ್ಪ. ನಿಮ್ಮ ಬಲಪಾರ್ಶ್ವದಲ್ಲಿ ನಾವಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯವು ಈ ಜನರಲ್ಲಿ ಕ್ರಿಯೆ ಮಾಡಲಿ. ಅವರಲ್ಲಿ ಇದೊಂದು ಬೀಜವಾಗಿ ಮಾರ್ಪಡಲಿ. ನೀವು ಹಾಗೆ ಮಾಡುವಂಥ ಕೃಪೆಗಾಗಿ ಸ್ತೋತ್ರ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್.